ಓಂ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಇಂದಿನ ಈ ಒಂದು ಆನ್ಲೈನ್ ಉಪನ್ಯಾಸವನ್ನು ನೀಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಎಲ್ಲ ಸದಸ್ಯರಿಗೂ, ಪದಾಧಿಕಾರಿಗಳಿಗೂ ಮತ್ತು ಶ್ರೋತೃವರ್ಗಕ್ಕೂ ನನ್ನ ನಮನಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಹಿರಿಯ ಸೋದರ ಮಹದೇವಪ್ಪನವರಿಗೂ, ಸೋದರ ಲಕ್ಷ್ಮೀಶರ್ ಅವರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇಂದಿನ ಈ ಸರಣಿ ಉಪನ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸರಣಿ ಉಪನ್ಯಾಸದ ವಿಷಯ ಜೆ ಕೃಷ್ಣಮೂರ್ತಿಯವರ ಅಂತಿಮ ಉಪನ್ಯಾಸಗಳ ಸಾರಾಂಶ. ಜಿಡು ಕೃಷ್ಣಮೂರ್ತಿಯವರು 20ನೆಯ ಶತಮಾನ ಕಂಡಂತಹ ಮಹಾನ್ ಚಿಂತಕರು, ದಾರ್ಶನಿಕರು. ಅವರು ಥಿಯೋಸಾಫಿಕಲ್ ಸೊಸೈಟಿಯ ಆಶ್ರಯದಲ್ಲೇ, ನೆರಳಿನಲ್ಲೇ ತಮ್ಮ ಬಾಲ್ಯವನ್ನು ಮತ್ತು ಯೌವನದ ಒಂದು ಭಾಗವನ್ನು ಕಳೆದರು. ಆನಿ ಬೆಸೆಂಟರು ಅವರ ಮಾತೆಯಾಗಿದ್ರು. ಅಂದ್ರೆ ಆನಿ ಬೆಸೆಂಟರನ್ನ ಅವರು ತಾಯಿಯ ಹಾಗೆ ಕಾಣ್ತಿದ್ರು. ಬೆಸೆಂಟರು ಅವರನ್ನ ದತ್ತು ಸ್ವೀಕಾರ ಮಾಡಿದ್ರು. ಅವರ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿದರು ಬೆಸೆಂಟರು. ಅಂತ ಜಿಡ್ಡು ಕೃಷ್ಣಮೂರ್ತಿಯವರು ಮುಂದೆ ಬೆಳೆದು ವಿಶ್ವ ಕಂಡ ಮಹಾನ್ ದಾರ್ಶನಿಕರಲ್ಲಿ ಒಬ್ಬರಾದರು. ಪ್ರಪಂಚದಾದ್ಯಂತ ಸಂಚಾರ ಮಾಡ್ತಾ ಸಾವಿರಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ಅವರು. ಅವರ ಒಂದು ಉಪನ್ಯಾಸಗಳ ವಿಚಾರವಾಗ್ಲಿ, ವಿಷಯವಾಗ್ಲಿ, ಯಾವುದೋ ಒಂದು ಅಮೂರ್ತ ತತ್ವವಾಗಲಿ ಅಥವಾ ಬಹಳ ಆಳವಾದ ಉನ್ನತವಾದ ವಿಷಯ ವಿಚಾರಗಳಾಗ್ಲಿ ಆಗಿರ್ತಿರ್ಲಿಲ್ಲ. ಅವರು ಪ್ರತಿನಿತ್ಯದ ಜೀವನದಲ್ಲಿ ನಡೆಯುವ ವಿದ್ಯಮಾನಗಳನ್ನೇ ಗಮನಿಸುತ್ತಾ ಮನುಷ್ಯನ ಜೀವನದಲ್ಲಿ ಸಾಮಾನ್ಯವಾಗಿ ಮನುಷ್ಯ ಎದುರಿಸುವ ಸಮಸ್ಯೆಗಳನ್ನ ಕೂಲಂಕುಷವಾಗಿ ಪರಿಶೋಧಿಸುತ್ತಾ ತಮ್ಮ ಉಪನ್ಯಾಸಗಳಲ್ಲಿ ಸಹ ಸಾಮಾನ್ಯ ವಿಷಯಗಳನ್ನೇ ತೆಗೆದುಕೊಂಡು ಆಳವಾದ ಚಿಂತನೆಯನ್ನ ಸಭಿಕರ ಜೊತೆ ನಡೆಸ್ತಿದ್ರು. ಅವರೆಂದೂ ತಮ್ಮನ್ನ ಗುರುವಿನ ಹಾಗೆ ಕಾಣ್ತಿರ್ಲಿಲ್ಲ. ಶ್ರೋತೃಗಳನ್ನ ಶಿಷ್ಯರು ಅಂತ ಸಂಬೋಧಿಸುತ್ತಿರಲಿಲ್ಲ. ಅವರದು ಒಂದು ವಿಶಿಷ್ಟ ಶೈಲಿಯ ಸಂವಹನ ಕ್ರಿಯೆಯಾಗಿರ್ತಿತ್ತು. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಎಲ್ಲ ಒಟ್ಟಿಗೆ ಕುಳಿತು ಚಿಂತನೆಯನ್ನ ನಡೆಸೋಣ, ಪರಿಶೋಧನೆಯನ್ನ ಮಾಡೋಣ ಅಂತ ಪ್ರತಿಯೊಬ್ಬರನ್ನು ತಮ್ಮ ಜೊತೆ ತಮ್ಮಂತೆಯೇ ಪರಿಗಣಿಸಿ ಚಿಂತನೆಗೆ ದೂಡ್ತಿದ್ರು. ಚಿಂತೆಗೆ ಅಲ್ಲ, ಚಿಂತನೆಗೆ ದೂಡ್ತಿದ್ರು. ಆ ಚಿಂತನೆಯ ಕುಲುಮೆಯಲ್ಲಿ ಪ್ರತಿ ಮನುಷ್ಯ ಸತ್ಯವನ್ನ ತಾನೇ ಹುಡುಕಿಕೊಳ್ಳಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು. ಎಂದೂ ಅವರು ಒಂದು ರೆಡಿಮೇಡ್ ಸೂತ್ರವನ್ನ ಕೊಡ್ಲಿಲ್ಲ.
ಕೊಡಕ್ಕಿಷ್ಟನೂ ಪಡ್ಲಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ಇದೇ ಪರಿಹಾರ ಅಂತ ಎಂದು ಹೇಳ್ತಿರ್ಲಿಲ್ಲ. ಅದರ ಬದಲು ನಮ್ಮನ್ನೇ ಪ್ರಶ್ನಿಸುತ್ತಿದ್ರು. ಪ್ರಶ್ನೆಗಳ ಮೂಲಕ ವಿಷಯದ ಆಳಕ್ಕೆ ನಮ್ಮನ್ನು ಕೊಂಡೊಯ್ತಿದ್ರು. ನಾವೇ ವಿಷಯದ ಆಳವನ್ನ ತಲುಪಿದ ನಂತರ ಸತ್ಯವನ್ನ ಅರಿಯಬೇಕಾಗ್ತಿತ್ತು. ಅಂತ ಒಂದು ವಿಶಿಷ್ಟ ಶೈಲಿಯನ್ನ ರೂಢಿಸಿಕೊಂಡಿದ್ದಂತಹ ಜಿಡು ಕೃಷ್ಣಮೂರ್ತಿಗಳು ಪ್ರಪಂಚದಾದ್ಯಂತ ಸಂಚರಿಸಿ ಸಾವಿರಾರು ಉಪನ್ಯಾಸಗಳನ್ನ ನೀಡಿದರು. ಕೊನೆಯ ಬಾರಿ ಅವರು ಭಾರತಕ್ಕೆ ಬಂದದ್ದು ಕ್ರಿಸ್ತಶಕ 1985 ಇಸವಿ ನವೆಂಬರ್ ತಿಂಗಳು ಮತ್ತೆ ಡಿಸೆಂಬರ್ ತಿಂಗಳಿನೆಲ್ಲ ಪ್ರಾರಂಭ ಭಾಗದಲ್ಲೇ ಭಾರತದಲ್ಲೇ ಇದ್ರು. ಮುಂದೆ 86 ಫೆಬ್ರವರಿ 17ನೇ ತಾರೀಕು ಅವರು ದೇಹತ್ಯಾಗವನ್ನ ಮಾಡಿಬಿಟ್ರು. 85 ನವೆಂಬರ್ ಮತ್ತೆ ಡಿಸೆಂಬರ್ನ ಮೊದಲನೆಯ ವಾರ ಹೆಚ್ಚು ಕಡಿಮೆ ಭಾರತದಲ್ಲಿದ್ರು. ಆಗ ಅವರ ಆರೋಗ್ಯ ಬಹಳ ಕ್ಷೀಣಿಸಿತ್ತು. ದೇಹದಲ್ಲಿ ಶಕ್ತಿ ಕಡಿಮೆಯಾಗಿತ್ತು. ದೇಹ ಬಹಳ ತ್ರಾಸವನ್ನ ನೀಡ್ತಾ ಇತ್ತು ಅವರಿಗೆ. ಅವರಿಗೆ ತಿಳಿಯದಂತೆ ಅವರ ಶರೀರದಲ್ಲಿ ಕ್ಯಾನ್ಸರ್ ರೋಗ ಕಂಡು ಬಂದಿತ್ತು. ಕ್ಯಾನ್ಸರ್ ರೋಗದ ಎಲ್ಲ ಚಿಹ್ನೆಗಳು ಲಕ್ಷಣಗಳು ಅವರಲ್ಲಿತ್ತು. ಆದ್ರೆ ಅವರಿಗೆ ತಿಳಿದಿರಲಿಲ್ಲ. ಭಾರತವನ್ನ ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಅಮೆರಿಕಾಗೆ ಹೋದ ನಂತರ ವೈದ್ಯರ ಬಳಿ ತಪಾಸಣೆ ಮಾಡಿಸ್ಕೊಂಡಾಗ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಮುಂದೆ ಫೆಬ್ರವರಿ 17ನೇ ತಾರೀಕು ಅವರು ದೇಹತ್ಯಾಗವನ್ನ ಸಹ ಮಾಡಿದ್ರು. ಇರ್ಲಿ, ಆ ಕ್ಷೀಣಿಸಿದ ಶಕ್ತಿಯನ್ನ ಹೊತ್ತು ಭಾರತದ ಹಲವಾರು ಸ್ಥಳಗಳನ್ನ ಸುತ್ತಿದ್ರು. ವಾರಣಾಸಿಯಲ್ಲಿ ರಾಜಘಾಟ್ ಅಂತ ಒಂದು ಆಶ್ರಮವಿದೆ. ಜಿಡು ಕೃಷ್ಣಮೂರ್ತಿಯವರ JK ಫೌಂಡೇಶನ್ನೇ ಅದು, ಅದಕ್ಕೆ ಸೇರಿದ ಸಂಸ್ಥೆ. ಆ ರಾಜಘಾಟ್ನಲ್ಲಿ ಅವರು ನವೆಂಬರ್ 18ನೇ ತಾರೀಕು 1985 ಸಂಜೆ ಒಂದು ಉಪನ್ಯಾಸವನ್ನ ನೀಡಿದರು. ಆ ಉಪನ್ಯಾಸದ ಸಾರಾಂಶವನ್ನ ನಾನು ಹಿಂದಿನ ಒಂದು ತರಗತಿಯಲ್ಲಿ ನಿಮಗೆ ಒದಗಿಸಿಕೊಡ್ತಾ ಇದ್ದೆ. ಅದನ್ನೇ ಈಗ ನಾನು ಮುಂದುವರಿಸ್ತೇನೆ. ನಾನು ಈ ಉಪನ್ಯಾಸವನ್ನ ಅವರು ನೀಡಿದ ಉಪನ್ಯಾಸವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೀನಿ. ಅದನ್ನೇ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಅವರು ಮನುಷ್ಯನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಮನುಷ್ಯನ ತಲೆಬುರುಡೆಯಲ್ಲಿರುವ ಆ ಮೆದುಳಿನಲ್ಲೇ ಸಮಸ್ಯೆಗಳಿವೆ. ನನ್ನ ಪ್ರಶ್ನೆ ನಿಮಗೆ ಅರ್ಥವಾಗ್ತಾ ಇದೆಯಾ? ನನ್ನ ಪ್ರಶ್ನೆ ಏನಂದ್ರೆ, ಪ್ರತಿಯೊಬ್ಬ ರಾಜಕಾರಣಿ ಸಹ ಒಂದು ಸಮಸ್ಯೆಯನ್ನ ಬಗೆಹರಿಸುವ ಹಂತದಲ್ಲಿ 100 ಹೊಸ ಸಮಸ್ಯೆಗಳನ್ನ ಹುಟ್ಟಿ ಹಾಕ್ತಾನೆ. Every politician, while solving one problem, will create hundreds of new problems. ನೀವು ಇದನ್ನ ಗಮನಿಸಿದಿರಿ ಅಲ್ವಾ? ಆಧುನಿಕ ಪ್ರಪಂಚದಲ್ಲಂತೂ ರಾಜಕಾರಣಿಗಳು ಸಮಸ್ಯೆಯನ್ನ ಬಗೆಹರಿಸೋದೇ ಅಪರೂಪ. ಹಾಗೆ ಬಗೆಹರಿಸ್ಲಿಕ್ಕೆ ಹೋದಾಗ ಒಂದು ಸಮಸ್ಯೆ ಬಗೆಹರಿಸುವ ಹಂತದಲ್ಲಿ 100 ಅಲ್ಲ, ಸಾವಿರಾರು ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿ ಬಿಟ್ಬಿಡ್ತಿದ್ದಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ನೀವು ಇದನ್ನೆಲ್ಲ ಗಮನಿಸಿರಬಹುದು, ಸಮಸ್ಯೆಗಳಿಗೆ ಮೂಲ ಕಾರಣ ಏನ್ ಗೊತ್ತಾ? ಮನುಷ್ಯನ ತಲೆಬುರುಡೆಯಲ್ಲೇನೆ ಸಮಸ್ಯೆಗಳು ಮೆದುಳಿನಲ್ಲಿ ಅಡಗಿ ಕುಳಿತಿವೆ. ಮೆದುಳು ಎಂದಾದರೂ ಸಮಸ್ಯೆ ರಹಿತವಾಗಿದೆಯೇ ಅಂತ ನೀವೇ
ಪರಿಶೋಧಿಸಿ ನೋಡಿ. ಎಂದಾದರೂ ಮೆದುಳು ಸಮಸ್ಯೆಗಳನ್ನ ಪರಿಹರಿಸಲು ಸಾಧ್ಯವೇ? ಕಾರಣ ಏನೆಂದ್ರೆ, ಮೆದುಳಿನ ತುಂಬ ಸಮಸ್ಯೆಗಳೇ ತುಂಬಿದ್ದಾಗ ಅಂತ ಮೆದುಳು, ಸಮಸ್ಯೆಗಳನ್ನ ತುಂಬಿಕೊಂಡಿರುವಂತ ಮೆದುಳು ಎಲ್ಲಾದ್ರೂ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಇದು ತಾರ್ಕಿಕವಾಗಿ ಕರೆಕ್ಟ್ ಆಗಿದೆ ಅಲ್ವಾ? ಸಮಸ್ಯೆಗಳನ್ನ ಹೊತ್ತ ಮೆದುಳು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಹೇಗೆ ಸಾಧ್ಯ? ಅದು ಸಮಸ್ಯೆ ರಹಿತವಾಗಿದ್ದಿದ್ರೆ ಅದು ಸಮಸ್ಯೆಗಳನ್ನ ಪರಿಹರಿಸ್ತಿತ್ತು. ಆದ್ರೆ ನಾವು ನಮ್ಮ ಮೆದುಳಿನಲ್ಲಿ ನೂರಾರು ಸಮಸ್ಯೆಗಳನ್ನ ಹೊತ್ಕೊಂಡು ತಿರುಗಾಡ್ತಾ ಇರ್ತೀವಿ. ಅಂದ್ರೆ ಗಮನಿಸಿ ನೋಡಿ, ನಿಮ್ಮ ಮೆದುಳು ನಿಮ್ಮ ಅಪಾರ ನೆನಪುಗಳನ್ನ ಹೊತ್ತು ಅಪರಿಮಿತ ಜ್ಞಾನವನ್ನ ಗಳಿಸಿ ನಿಮ್ಮಿಂದ ಪೋಷಿಸಲ್ಪಟ್ಟು ಸಮಸ್ಯೆಗಳನ್ನ ಹೊಂದುವ ರೀತಿ ಶಿಕ್ಷಣವನ್ನ ಪಡೆದಿದೆ. ಚಿಕ್ಕಂದಿನಿಂದಲೂ ನಮಗೆ ನೀಡಿರುವಂತ ಶಿಕ್ಷಣ ಎಂಥದ್ದು ಅಂತ ಅಂದ್ರೆ, ಅಪರಿಮಿತ ಜ್ಞಾನವನ್ನ ನೀನು ಬೆಳೆಸ್ಕೋಬೇಕು. ಚಿಕ್ಕ ವಯಸ್ಸಿನಿಂದಲೂ ಮಕ್ಕಳಿಗೆ ಜ್ಞಾನ ಸಂಪಾದನೆಯ ಬಗ್ಗೆ ಹೆಚ್ಚು ಒತ್ತಡವನ್ನ ಹಾಕಲಾಗತ್ತೆ. ಪ್ರತಿಯೊಂದನ್ನು ಉರು ಹೊಡೆದು ತಲೆನಲ್ಲಿ ಜ್ಞಾಪಕ ಇಟ್ಕೋಬೇಕು. ಪುಟ್ಟ ಮಕ್ಕಳು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ಭುಜದ ಮೇಲೆ ಹಾಕೊಂಡು ಪ್ರತಿನಿತ್ಯ 15-20 ಪುಸ್ತಕಗಳನ್ನ ಹೊತ್ಕೊಂಡು ಶಾಲೆಗೆ ಹೋಗ್ತಾರೆ. ಅವರಿಗೆ ಕಲಿಸೋದೆಲ್ಲ ಜ್ಞಾನ ಸಂಗ್ರಹ. ಈ ಜಗತ್ತಿನ ರೀತಿ ರಿವಾಜುಗಳನ್ನ, ಸಾಮಾನ್ಯ ಮನುಷ್ಯನ ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನ, ಆ ಸಮಸ್ಯೆಗಳನ್ನ ಪರಿಹರಿಸುವ ವಿಧಾನವನ್ನ ಯಾವ ಶಾಲೆಗಳಲ್ಲೂ ಕಲಿಸ್ಕೊಡೋದಿಲ್ಲ. ಎಲ್ಲ ಶಾಲೆಗಳು ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲಿಷು, ಹಿಂದಿ ಇಂತಹ ಕೆಲವು ಪಠ್ಯಕ್ರಮಗಳನ್ನೇ ಕಲಿಸಿಕೊಡುತ್ತವೆ. ಇತಿಹಾಸದಲ್ಲಿ ಏನೇನ್ ನಡೀತು ಅನ್ನೋದನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ಬರಿಬೇಕು. ಎಂತ ಪರೀಕ್ಷೆಗಳಿವೆ ಅಂತಂದ್ರೆ, ಒಂದು ಮಗು ಎಷ್ಟು ವಿಷಯಗಳನ್ನ, ವಿಚಾರಗಳನ್ನ ಮೆದುಳಿನಲ್ಲಿ ಜ್ಞಾಪಕದಲ್ಲಿ ಇಟ್ಕೊಂಡಿದೆ ಅನ್ನೋದನ್ನ ಪರೀಕ್ಷೆ ಮಾಡುವಂತಹ ವಿಧಾನವನ್ನ ನಮ್ಮ ಪರೀಕ್ಷೆಗಳಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಹೀಗೆ ಮಕ್ಕಳು ಬೆಳೀತು ಅಂತಂದ್ರೆ ಅವರ ಶಿಕ್ಷಣದ ರೀತಿ ಹೇಗಿದೆ ಅಂದ್ರೆ, ಅದು ಸಮಸ್ಯೆಗಳನ್ನ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ಹೊಂದುವಂತ ಶಿಕ್ಷಣ, ಸಮಸ್ಯೆಗಳನ್ನ ಪರಿಹರಿಸುವ ಶಿಕ್ಷಣವಲ್ಲ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ಈಗ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಮೆದುಳು ಸಮಸ್ಯೆಗಳಿಂದ ಮುಕ್ತವಾಗಿರಲು ಸಾಧ್ಯವೇ? ನೀವೆಂತ ವಾತಾವರಣನ ಸೃಷ್ಟಿ ಮಾಡಿದಿರಿ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ, ಮಗು ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಪರಿಣಿತಿಯನ್ನ ಪಡಿಬಹುದು, ಆದ್ರೆ ತನ್ನ ನಿತ್ಯ ಜೀವನದಲ್ಲಿ ಎದುರಿಸುವಂತ ಸಮಸ್ಯೆಗಳನ್ನ ಪರಿಹರಿಸುವ ಕೌಶಲ್ಯವೇ ಆ ಮಗುವಿಗೆ ಇರಲ್ಲ. ಹಾಗಾಗಿ ಎಷ್ಟೋ ಮಕ್ಕಳು ಅನುತ್ತೀರ್ಣರಾದರೆ ಪರೀಕ್ಷೆಯಲ್ಲಿ ಆತ್ಮಹತ್ಯೆಯನ್ನೇ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಮಟ್ಟಿಗೆ ಜೀವನದಲ್ಲಿ ಭ್ರಮ ನಿರಸನವನ್ನ ಅನುಭವಿಸ್ತಾ ಇದ್ದಾರೆ. ವಿಪರೀತ ಒತ್ತಡ, ಒತ್ತಡದ ಜೀವನ, ಒತ್ತಡದ ಬದುಕು, ಜ್ಞಾನ ಸಂಗ್ರಹಕ್ಕೆ ಮಾತ್ರ ಆದ್ಯತೆ, ಆ ಜ್ಞಾನವನ್ನ ಬುದ್ಧಿಯನ್ನಾಗಿ ಹೇಗೆ ಮಾರ್ಪಾಟು ಮಾಡಿಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಬೇಕು ಅನ್ನುವಂತಹ ಕೌಶಲ್ಯ, ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೇವೆ, ಜೀವನ ಕೌಶಲ್ಯಗಳನ್ನು ಕಲಿಸ್ಕೊಡೋದೇ ಇಲ್ಲ. ಅಂತಹ ಮೆದುಳು, ಅಂತಹ ಮನಸ್ಸು ಹೇಗೆ ಸಮಸ್ಯೆಗಳನ್ನ ಬಗೆಹರಿಸಲು ಸಾಧ್ಯ? ನಮ್ಮ ಮೆದುಳು ಹಲವಾರು ರೀತಿಗಳಲ್ಲಿ ನಿರ್ಬಂಧಿತವಾಗಿದೆ. ನಮ್ಮ ಮತ, ಶಿಕ್ಷಣ, ಪರಿಸರ, ನಮ್ಮ ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರಿಯಾಗಿಯೋ, ಗೃಹಿಣಿಯಾಗಿಯೋ, ವೃತ್ತಿಪರವಾಗಿಯೋ ಬಹಳ ನಿರ್ಬಂಧಿತವಾಗಿ ಬಿಟ್ಟಿದೆ. ಮನಸ್ಸು ವಿಶಾಲವಾಗ್ಲಿಕ್ಕೆ ನಮ್ಮ ಶಿಕ್ಷಣ ಕ್ಷೇತ್ರ ಅವಕಾಶನೇ ಕೊಡ್ತಾ ಇಲ್ಲ. ನಮ್ಮ ಶಿಕ್ಷಣದ ವಿಧಾನ ಹೇಗಿದೆ ಅಂತಂದ್ರೆ,
ಮನಸ್ಸನ್ನ ಮತ್ತಷ್ಟು ಇನ್ನಷ್ಟು ಸಂಕುಚಿತಗೊಳಿಸ್ತಿದೆ, ಮನಸ್ಸನ್ನ ನಿರ್ಬಂಧಿತವಾಗಿ ಬಿಟ್ಬಿಟ್ಟಿದೆ. ಅಂದ್ರೆ ನಿರ್ಬಂಧ ಅಂದ್ರೆ ಕಂಟ್ರೋಲ್ ಮಾಡಿಬಿಟ್ಟಿದೆ. ಆ ಮನಸ್ಸು ವಿಶಾಲವಾಗಿ ವಿಕಸನ ಹೊಂದಲಿಕ್ಕೆ, ಉನ್ನತವಾದ ಭಾವನೆಗಳನ್ನು, ಉನ್ನತವಾದ ಆಲೋಚನೆಗಳನ್ನು ಬೆಳೆಸ್ಕೊಳ್ಳುವಂತಹ ಒಂದು ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇಲ್ಲ. ಈಗಿನ ಮಕ್ಕಳ ಧೋರಣೆ ಪ್ರತ್ಯೇಕತೆಯ ಮೇಲೆ ನಿಂತಿದೆ. ಏಕತ್ವ, ಪ್ರೀತಿ, ಪ್ರೇಮ, ಅನುಕಂಪ, ದಯೆ, ಕರುಣೆ, ಇದೆಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ನೀಡ್ತಾ ಇರುವಂತಹ ಸ್ಪರ್ಧಾತ್ಮಕ ಶಿಕ್ಷಣದ ಒಂದು ಪರಿಮಿತಿಯಲ್ಲಿ ಮಗುವಿಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಮೆದುಳು ಮತ್ತೆ ಮನಸ್ಸು ಬಹಳ ನಿರ್ಬಂಧಿತವಾಗ್ಬಿಟ್ಟಿದೆ. ಆ ನಿರ್ಬಂಧಿತ ಮನಸ್ಸು ಕಿರಿದಾದ ದೃಷ್ಟಿಕೋನದಿಂದ ಈ ವಿಶ್ವವನ್ನ ನೋಡ್ತಾ ಇದೆ. ಸಂಕುಚಿತ ಮನೋಭಾವನೆ. ನಾನು ಚೆನ್ನಾಗಿದ್ರೆ ಸಾಕು, ನಾನು ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ರೆ ಸಾಕು, ನಾನು ಎಲ್ಲರ ಮೇಲೆ ಕಾಂಪೀಟ್ ಮಾಡ್ತೀನಿ, ನಾನೇ ಫಸ್ಟ್ ಬರಬೇಕು, ನನಗೆ ಎಲ್ಲ ಕಿರೀಟ ತೊಡಿಸ್ಬೇಕು. ಈ ಸ್ಪರ್ಧಾತ್ಮಕ ಭಾವವನ್ನ ಚಿಕ್ಕ ಮಕ್ಕಳಿನಿಂದ ತುಂಬಿ, ಚಿಕ್ಕ ಮಕ್ಕಳಾಗಿದ್ದಾಗಲೇ ಅವರಿಗೆ ತುಂಬಿ ಬೆಳೆಸಿದ್ರೆ ಮುಂದೆ ಅವರು ಎಂತಹ ಮನೋಭಾವವನ್ನ ಬೆಳೆಸ್ಕೊಳ್ತಾರೆ ನೀವೇ ಗಮನಿಸಿ ನೋಡಿ. ನಾವು ಸಮಸ್ಯೆಗಳ ಬಗ್ಗೆಯೇ ಅಲ್ಲ, ಯೋಚಿಸುವುದು ಎಂದರೇನು ಎಂಬ ಪ್ರಶ್ನೆಯ ಬಗ್ಗೆಯೂ ಗಮನಿಸಬೇಕಾಗಿದೆ. ಬರೀ ಸಮಸ್ಯೆಗಳನ್ನೇ ಅಲ್ಲ, ನಾವು ಯೋಚಿಸುವುದು ಅಂದ್ರೆ ಏನು, ಯೋಚನೆ ಅಂದ್ರೆ ಏನು, ಯೋಚನೆಗೂ ಸಮಸ್ಯೆಗೂ ಸಂಬಂಧವೇನು? ನಮ್ಮೆಲ್ಲ ಸಮಸ್ಯೆಗಳು ಮೂಲತಃ ಯೋಚನೆಗಳಿಂದಲೇ ಉತ್ಪತ್ತಿಯಾಗಿರೋದು. ಅದಕ್ಕೆ ಏನ್ ಮಾಡ್ತಿದ್ದಾರೆ ಇಲ್ಲಿ ಜಿಡು ಕೃಷ್ಣಮೂರ್ತಿ ಅವರು ಉಪನ್ಯಾಸದ ಈ ಹಂತದಲ್ಲಿ ಸಮಸ್ಯೆಗಳಿಗೆ ಮೂಲ ಕಾರಣವಾದಂತ ಯೋಚನೆಗಳ ವಿಷಯಕ್ಕೆ ಮುಂದುವರಿತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಯೋಚನೆಯ ಬಗ್ಗೆಯೂ ನಾವು ಗಮನಿಸಬೇಕಾಗಿದೆ. ಬೇರೆ ಯಾವುದಾದರೂ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಬಹುದೇ? ಅಂದ್ರೆ ಯೋಚನೆನೇ ಮಾಡದೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಜೀವನವನ್ನು ಅಂದರೆ ಪ್ರತಿನಿತ್ಯ ಜೀವನವನ್ನು ಎದುರಾಗಲು ಅಥವಾ ಸಾಗಿಸಲು ಬೇರೆ ಯಾವುದಾದರೂ ವಿಧಾನವಿದೆಯೇ? ಆ ವಿಧಾನಕ್ಕೆ ಯೋಚಿಸುವ ಅವಶ್ಯಕತೆಯೇ ಇರಬಾರದು. ನಮ್ಮ ಪ್ರತಿನಿತ್ಯ ಜೀವನ ಮಾಡುವಾಗ ಯೋಚನೆಗಳೇ ಇಲ್ಲದೆ ಆ ಜೀವನವನ್ನ ನಡೆಸುವಂತಹ ಯಾವುದಾದರೂ ಮತ್ತೊಂದು ವಿಧಾನ ಇದೆಯಾ? ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಾವೇ ಶೋಧಿಸಿ ಅದರಂತೆ ಕಾರ್ಯಪ್ರವೃತ್ತರಾಗಬೇಕು. ಯೋಚನೆಗಳನ್ನ ಮಾಡದೆ ಕೆಲಸಗಳನ್ನು ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಕಾರಣ ಮನಸ್ಸಿನಲ್ಲಿ ಬರುವಂತ ಯೋಚನೆಗಳೇ ಮುಂದೆ ಕಾರ್ಯರೂಪಕ್ಕೆ ಬಂದು ಈ ಪ್ರಪಂಚದಲ್ಲಿ ಒಂದು ಕಾರ್ಯವಾಗಿ, ಕೆಲಸವಾಗಿ ಪ್ರಕಟವಾಗುತ್ತೆ. ಯಾವುದೇ ಕೆಲಸದ ಹಿಂದೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಯೋಚನೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದೇ ಇರಬೇಕು. ಯೋಚನೆ ಇಲ್ಲದೇನೆ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ? ಜಿಡ್ಡು ಕೃಷ್ಣಮೂರ್ತಿಗಳು ಈ ಪ್ರಶ್ನೆಯನ್ನು ಕೇಳ್ತಾರೆ. ಕಾರಣ ಯೋಚನೆಗಳಿಂದ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳ ಮಧ್ಯೆ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ಹಾಗಾಗಿ ನಮಗದ್ರ ಪರಿಹಾರವೂ ಗೊತ್ತಿಲ್ಲ. ಹಾಗಾಗಿ ಯೋಚನೆಗಳೇ ಇಲ್ಲದೆ ದೈನಂದಿಕ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ನಾವು ಇದರ ಬಗ್ಗೆ ಶೋಧನೆಯನ್ನ ನಡೆಸಬೇಕು. ಯೋಚಿಸುವುದು ಎಂದರೇನು? ನೀವು ಯೋಚಿಸದಿದ್ದರೆ ಇಲ್ಲಿ ನೀವು ಇರುತ್ತಲೇ ಇರಲಿಲ್ಲ. ಅವರು ಸಭಿಕರನ್ನ ಕುರಿತು ಹೇಳ್ತಾರೆ, ಅಪ್ಪ ಯೋಚನೆ ಮಾಡೋದು ಅಂದ್ರೆ ಅರ್ಥ ಏನು? ನೋಡಿ, ನೀವು ಯೋಚನೆ ಮಾಡಿದ್ರಿಂದಲೇ ನೀವು ಇಲ್ಲಿ ಬಂದಿದ್ದೀರಿ, ನನ್ನ ಮುಂದೆ ಕೂತ್ಕೊಂಡಿದ್ದೀರಿ. ಏನ್ ಯೋಚನೆ ಮಾಡಿದ್ರೆ? ಜಿಡು ಕೃಷ್ಣಮೂರ್ತಿಗಳ ಉಪನ್ಯಾಸ ಇದೆ, ಅವರು ಭಾರತಕ್ಕೆ ಬಂದಿದ್ದಾರೆ, ರಾಜಘಾಟ್ನಲ್ಲಿ ನೆಲೆಸಿದ್ದಾರೆ. ನಾಳೆ ನವೆಂಬರ್ 18, 1985ನೇ ಇಸ್ವಿ ಸಾಯಂಕಾಲ ಉಪನ್ಯಾಸ ಇದೆ. ನಾವೆಲ್ಲ ಹೋಗಿ ಅವರ ಉಪನ್ಯಾಸವನ್ನ ಕೇಳಬೇಕು ಅನ್ನೋ ನಿಮ್ಮ ಯೋಚನೆ ಬಂದಿದ್ದಕ್ಕೇನೆ ನೀವಿವತ್ತು ಇಲ್ಲಿ ಬಂದು ನನ್ನ ಮುಂದೆ ಕುಳಿತುಕೊಂಡಿದ್ದೀರಿ. ಆದ್ರೆ ನಾನು ಕೇಳ್ತಿರೋ ಪ್ರಶ್ನೆ ಏನಿದೆ ಅಂದ್ರೆ, ಯೋಚನೆನೇ ಇಲ್ಲದೆ ಕೆಲಸಗಳನ್ನ ಮಾಡ್ಲಿಕ್ಕೆ, ಪ್ರತಿನಿತ್ಯದ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಯೋಚನೆ ಮಾಡದೆ ಇದ್ದಿದ್ರೆ ನೀವು ಇಲ್ಲಿ ಇರ್ತಾನೆ ಇರಲಿಲ್ಲ. ಈಗ ನೀವು ಇಲ್ಲಿಗೆ ಬರಲು ಯೋಚಿಸಿ ಸಿದ್ಧತೆಗಳನ್ನ ಮಾಡಿಕೊಂಡು ಬಂದಿದ್ದೀರಿ. ಉಪನ್ಯಾಸದ ನಂತರ ಹೊರಟು ಮನೆ ಸೇರ್ಲಿಕ್ಕೆ ಸಹ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಇದೇ ಯೋಚಿಸುವುದು ಅಂದ್ರೆ ಇದೆ. ತಾತ್ವಿಕವಾಗಿ ಯೋಚಿಸುವುದು ಅಂದ್ರೆ ಏನರ್ಥ? ತತ್ವಶಾಸ್ತ್ರ ಅಂದ್ರೆ ಅರ್ಥ ಸತ್ಯದ ಮೇಲಿನ ಪ್ರೇಮ. ಎ ಫಿಲಾಸಫರ್ ಇಸ್ ಎ ಪರ್ಸನ್ who loves truth.
ದಾರ್ಶನಿಕ ಅಥವಾ ಚಿಂತಕ ಯಾರು ಅಂತಂದ್ರೆ ಆತ ಸತ್ಯವನ್ನ ಪ್ರೀತಿಸುವವನು, ಪ್ರೇಮಿಸುವವನು. ಸತ್ಯದ ಮೇಲಿನ ಪ್ರೇಮವನ್ನೇ ಫಿಲಾಸಫಿ, ದರ್ಶನಶಾಸ್ತ್ರ ಅಂತ ಕರೀತಾರೆ. ಜೀವನದ ಮೇಲಿನ ಪ್ರೇಮ, ಸತ್ಯದ ಮೇಲಿನ ಪ್ರೇಮ ವಿಶ್ವವಿದ್ಯಾಲಯದಲ್ಲಿ ಓದಿ ಉತ್ತೀರ್ಣ ಹೊಂದುವ ಕ್ರಿಯೆಯಲ್ಲ. ಫಿಲಾಸಫಿಯಲ್ಲಿ ನೀವು ಮಾಸ್ಟರ್ ಡಿಗ್ರಿ ಪಡೆದಿರ್ಬೋದು, MPhil ತಗೊಂಡಿರಬಹುದು, ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಶ್ವವಿದ್ಯಾಲಯದಲ್ಲಿ ನೀವು ಫಿಲಾಸಫಿಯನ್ನ ಓದಿ ಉತ್ತೀರ್ಣ ಹೊಂದುವುದು ಕ್ರಿಯೆಯಲ್ಲ. ಕ್ರಿಯೆ ಯಾವುದು ಅಂದ್ರೆ ಸತ್ಯದ ಮೇಲಿನ ಪ್ರೇಮವನ್ನ ನೀವು ಬೆಳೆಸ್ಕೊಂಡು ಸತ್ಯವನ್ನ ಪರಿಶೋಧಿಸುತ್ತೀರಲ್ಲ ನಿಮ್ಮ ಚಿಂತನಾ ಶಕ್ತಿಯ ಮೂಲಕ, ಅದು ಫಿಲಾಸಫಿ. ಇರ್ಲಿ, ಈಗ ಯೋಚಿಸುವುದು ಎಂದರೇನು ಎಂಬುದನ್ನು ನಾವು ಒಟ್ಟಾಗಿ ನೋಡೋಣ ಅಂತ ಹೇಳ್ತಾರೆ. ಎಲ್ರೂ ಒಟ್ಟಿಗೆ ಸೇರಿದೀವಿ, ಕುಳಿತು ಯೋಚನೆ ಮಾಡೋದು ಅಂದ್ರೆ ಏನು ಅನ್ನೋದನ್ನ ನಾವು ಸಾಮೂಹಿಕವಾಗಿ ಗಮನಿಸೋಣ ಅಂತ ಅದನ್ನು ಹೇಳ್ತಾ ಮುಂದುವರಿಸ್ತಾರೆ ಅವರ ಉಪನ್ಯಾಸವನ್ನ. ನಿನ್ನೆಯ ಯಾವುದೇ ಸ್ಮರಣೆ ನಿಮಗೆ ಇಲ್ಲದಿದ್ದರೆ ನೀವು ಅದರ ಬಗ್ಗೆ ಯೋಚಿಸಲು ಸಾಧ್ಯವೇ? ನೋಡಿ ಹೇಗಿದೆ ಪ್ರಶ್ನೆ. ನಿನ್ನೆ ಏನಾಯ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಸ್ಮರಣೆಯಾಗಿ ಉಳಿಯದೇ ಇದ್ದರೆ ನೀವು ನಿನ್ನೆಯ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಯೋಚನೆಗೂ ಸ್ಮರಣೆಗೂ ಒಂದು ಸಂಬಂಧ ಇದೆ. ಬಹಳ ಮಟ್ಟಿಗೆ ಯೋಚನೆಗಳು ನಮ್ಮ ಸ್ಮರಣೆಯಿಂದಲೇ ಮೇಲಕ್ಕೆದ್ದೇಳೋದು. ಈ ಯೋಚನೆಗಳಿಂದ ಸಮಸ್ಯೆಗಳು ಸೃಷ್ಟಿಯಾಗತ್ತೆ. ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಮಗ್ ಸಾಧ್ಯ ಆಗಲ್ಲ. ಜೀವನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗದೆ ಒದ್ದಾಡ್ತೀವಿ. ನೋಡಿ ಹೇಗೆ ಲಿಂಕ್ ಕೊಡ್ತಾ ಇದ್ದಾರೆ ಅವರು. ಅಂದ್ರೆ ನಿನ್ನೆ ಏನೇನ್ ನಡೀತು ಅನ್ನೋದು ನಿಮ್ಮ ಮೆಮೊರಿ ಬ್ಯಾಂಕ್ ನಲ್ಲಿ ಇಲ್ಲದೆ ಹೋದ್ರೆ ನೀವು ಅದರ ಬಗ್ಗೆ ಯೋಚಿಸಲಿಕ್ಕೆ ಸಾಧ್ಯವೇ? ಸ್ಮರಣೆಯೇ ಇಲ್ಲದಿದ್ದಾಗ ಸಹಜವಾಗಿ ನಿಮಗೆ ಅದರ ಬಗ್ಗೆ ಯೋಚಿಸಲು ಸಾಧ್ಯವೇ ಇಲ್ಲ ಅಲ್ವೇ? ಹಾಗಾದ್ರೆ ಸ್ಮರಣೆ ಎಂದರೇನು? ನೋಡಿ, ಈಗ ಈಸ್ ಅಗೈನ್ ಟ್ರಾನ್ಸಿಟಿಂಗ್. ಯೋಚನೆಗಳಿಂದ ಸ್ಮರಣೆಯ ಕಡೆಗೆ ತಿರುಗುತ್ತಾ ಇದ್ದಾರೆ ಅವರು ಉಪನ್ಯಾಸದ ಈ ಹಂತದಲ್ಲಿ. ಹಾಗಾದ್ರೆ ಸ್ಮರಣೆ ಅಂದ್ರೆ ಏನು? ನೀವು ನಿನ್ನೆ ಏನನ್ನೋ ಮಾಡಿದಿರಿ, ಅದು ನಿಮ್ಮ ಮೆದುಳಿನಲ್ಲಿ ಮುದ್ರಿತವಾಗಿದೆ, ದಾಖಲೆಯಾಗಿದೆ. ಅದರ ಆಧಾರದ ಮೇಲೆ ನೀವು ಯೋಚಿಸುತ್ತೀರಿ ಮತ್ತು ಕೆಲಸ ಮಾಡುತ್ತೀರಿ. ನೀವು ಯಾರೋ ನಿಮ್ಮನ್ನು ಪ್ರಶಂಸಿಸಿದ್ದನ್ನು ಅಥವಾ ನೋಯಿಸಿದ್ದನ್ನು ಜ್ಞಾಪಿಸಿಕೊಳ್ಳುತ್ತೀರಿ, ಅಥವಾ ನಿಮ್ಮ ಬಗ್ಗೆ ಕೆಟ್ಟ ಅಥವಾ ಅಸಹ್ಯವಾಗಿ ಮಾತನಾಡಿದ್ದನ್ನು ನೆನಪಿಸಿಕೊಳ್ಳುತ್ತೀರಿ ಅಲ್ಲವೇ? ಅವ್ರು ಹೇಳ್ತಾ ಇದ್ದಾರೆ, ನಿನ್ನೆ ಏನೇನ್ ಜರುಗ್ತೋ ಅದನ್ನೆಲ್ಲ ನಿಮ್ಮ ಮೆದುಳು ಏನ್ ಮಾಡ್ತಾ ಇರುತ್ತೆ? ರೆಕಾರ್ಡ್ ಮಾಡ್ತಾ ಇರುತ್ತೆ. ಮೆದುಳಿನಲ್ಲಿ ಒಂದು ರೆಕಾರ್ಡಿಂಗ್ ಸಕ್ಷನ್ ಇದೆ, ದಾಖಲೆ ಮಾಡ್ತಾ ಇರುತ್ತದೆ. ಜೀವನದಲ್ಲಿ ಏನೇನ್ ನಡೀತಾ ಇದೆ ಅದನ್ನ ಮೆದುಳಿನ ಆ ಭಾಗ ದಾಖಲೆ ಮಾಡಿ ಮುದ್ರೆಯನ್ನ, ಅಂದ್ರೆ ಅದರ ಪ್ರಿಂಟ್ ನ ತಯಾರು ಮಾಡಿ ಮೆದುಳಿನಲ್ಲಿ ಹಿಪೋಕ್ಯಾಂಪಸ್ ಅಂತ ಇದೆ. ಮೆದುಳಿನ ಒಂದು ಸಣ್ಣ ರಚನೆ ಹಿಪೋಕ್ಯಾಂಪಸ್. ಆ ಹಿಪೋಕ್ಯಾಂಪಸ್ ನಲ್ಲಿ ಅಡಗಿಸಿ ಇಡುತ್ತೆ. ಅಲ್ಲಿ ಮೆಮೊರಿ ಸೆಂಟರ್ ಇದೆ, ಮಹಾಮಸ್ತಿಷ್ಕದ ಬುಡದಲ್ಲಿದೆ, ಮುಮ್ಮೆದುಳಿನ ಕೆಳಭಾಗದಲ್ಲಿದೆ ಹಿಪೋಕ್ಯಾಂಪಸ್. ಆ ಹಿಪೋಕ್ಯಾಂಪಸ್ ಅನ್ನುವಂಥ ರಚನೆಯಲ್ಲಿ ಮೆಮೊರಿ ಸೆಂಟರ್ ಇರುತ್ತೆ. ಅಲ್ಲಿ ಸಾಕಷ್ಟು ನರತಂತುಗಳಿವೆ. ಆ ನರತಂತುಗಳಲ್ಲಿ ಸರ್ಕ್ಯೂಟ್ಗಳಾಗಿ ಈ ಮೆಮೊರಿ ಅಥವಾ ಸ್ಮರಣೆಯನ್ನ ಶೇಖರಿಸಿ ಇಡುತ್ತೆ. ನೀವೇನೇನ್ ಜ್ಞಾಪಕ ಮಾಡ್ಕೋತೀರಿ? ಎಷ್ಟೋ ಸಲ ಯಾರೋ ನನ್ನನ್ನು ನಿನ್ನೆ ಬಹಳ ಪ್ರಶಂಸಿಸಿಬಿಟ್ರು, ನನ್ನ ಉಪನ್ಯಾಸ ಕೇಳಿ ತುಂಬಾ ಪ್ರಶಂಸೆ ಮಾಡಿದ್ರು, ಅದನ್ನ ಜ್ಞಾಪಕ ಮಾಡ್ಕೊಂಡು ಸುಖ ಪಡ್ತೀರಿ. ಮತ್ತೆ ಯಾರೋ ನನ್ನನ್ನ ನಿನ್ನೆ ಬಹಳ ಹೀನಾಯವಾಗಿ ನಿಂದಿಸಿ ಬಿಟ್ರು, ಅಸಹ್ಯವಾಗಿ ಮಾತನಾಡ್ಬಿಟ್ರು, ನನ್ನನ್ನ ತುಚ್ಛೀಕರಿಸಿ ನೋಡಿದ್ರು. ಅವಾಗ ಏನ್ ಮಾಡ್ತೀರಿ ನೀವು? ಅದನ್ನ ಜ್ಞಾಪಿಸ್ಕೊಂಡು ನೋವನ್ನ ಅನುಭವಿಸ್ತೀರಿ, ದುಃಖವನ್ನ ಅನುಭವಿಸ್ತೀರಿ, ಅಥವಾ ಅಗ್ರೆಷನ್,
ಅಂದ್ರೆ ಉಗ್ರ ಭಾವವನ್ನ ಬೆಳೆಸ್ಕೋತೀರಿ. ಅಂದ್ರೆ ಸ್ಮರಣೆ ಅಂದ್ರೆ ಏನು? ಸ್ಮರಣೆ ಅನ್ನೋದು ಒಂದು ಅನುಭವದ ಸಂಗ್ರಹ. ಆ ಅನುಭವ ನಿಮ್ಮ ಜೀವನದಲ್ಲೇ ಆಗಿರಬಹುದು, ಇತರರ ಜೀವನದಲ್ಲೇ ಆಗಿರಬಹುದು, ಅಥವಾ ಪರಿಸರದಲ್ಲಿ ನಡೀತಿರೋ ಒಂದು ಘಟನೆಯಾಗಿರಬಹುದು, ಇಲ್ಲ ನೀವೆಲ್ಲೋ ಕೇಳಿದ ವಿಷಯವಾಗಿರಬಹುದು, ಮತ್ತೆಲ್ಲೋ ನೋಡಿದ ವಿಷಯವಾಗಿರಬಹುದು, ನಿಮ್ಮ ಪಂಚೇಂದ್ರಿಯಗಳಿಂದ ಸ್ವೀಕರಿಸಿದಂತಹ ಹಲವಾರು ವಿಷಯ ವಿಚಾರಗಳಿರಬಹುದು. ಅದನ್ನೆಲ್ಲ ಏನ್ ಮಾಡ್ತಾ ಇರ್ತೀರಿ ನೀವು? ಮೆದುಳಿನಲ್ಲಿ ಶೇಖರಿಸುತ್ತೀರಿ, ಜ್ಞಾನವಾಗಿ ಶೇಖರಿಸ್ತೀರಿ. ಅದನ್ನ ಆಗಾಗ ನೆನಪಿಸಿಕೊಳ್ತೀರಿ. ಆ ನೆನಪು ಅಥವಾ ಸ್ಮರಣೆ ಅನ್ನೋದು ಜ್ಞಾನದ ಫಲಿತಾಂಶ. ನಿಮ್ಮ ಅನುಭವ ಜ್ಞಾನವಾದರೆ ಆ ಅನುಭವದ ಫಲಿತಾಂಶ ಏನಂದ್ರೆ ಅದನ್ನ ಸ್ಮರಣೆಯಾಗಿ ಏನ್ ಮಾಡ್ತೀರಿ ನೀವು? ಶೇಖರಿಸಿ ಇಟ್ಕೊಳ್ತೀರಿ. ಈಗ ಜ್ಞಾನ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದು ಇನ್ನು ಸ್ವಲ್ಪ ಕಷ್ಟಕರವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ, ಜ್ಞಾನ ಅಂದ್ರೆ ಏನು ಅಂತ ಕೇಳ್ತಾರ ಅವ್ರು. ನೋಡಿ, ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಮೆದುಳಿನ ತುಂಬಾ ಸಮಸ್ಯೆಗಳನ್ನು ಇಟ್ಕೊಂಡಿದ್ದೀರಿ, ಅಂತ ಮೆದುಳಿನಿಂದ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹೋಗ್ತೀರಿ. ಸಮಸ್ಯೆಯೇ ಮೆದುಳಿನಲ್ಲಿದ್ದವಾಗ ಆ ಮೆದುಳಿನಿಂದ ಸಮಸ್ಯೆ ಪರಿಹರಿಸಲು ಹೇಗೆ ಸಾಧ್ಯ? ಆ ಸಮಸ್ಯೆಗಳ ಹಿಂದೆ ಕಾರಣ ಏನು ಅಂದ್ರೆ ಯೋಚನೆಗಳು. ಆ ಯೋಚನೆಗಳು ಅಂತ ಅಂದ್ರೆ ಆ ಯೋಚನೆಗಳು ಏನದು? ಯೋಚನೆಗಳು ಅಂತ ಅಂದ್ರೆ ಮತ್ತೇನು ಅಲ್ಲ, ನಮ್ಮ ಜೀವನದಲ್ಲಿ ಹಿಂದೆ ನಡೆದಂತಹ ಅನುಭವಗಳನ್ನ ನಾವು ಜ್ಞಾನವಾಗಿ ಶೇಖರಿಸಿದೀವಿ. ಆ ಜ್ಞಾನ ನೆನಪುಗಳ ಮೂಲಕ ಮೇಲೇಳುತ್ತೆ. ಆ ಮೇಲೇಳುವಾಗ ಯೋಚನೆಗಳಾಗಿ ಪ್ರಕಟವಾಗತ್ತೆ ಅಂತ ವಿವರಿಸ್ತಾ ಹೋಗ್ತಾ ಇದ್ದಾರೆ ಇವರು. ಇವ್ರದ್ದು ಇಲ್ಲಿ ಟಾಪ್ ಡೌನ್ ಮಾಡೆಲ್ ಅಂತ ಹೇಳ್ತೇವೆ ನಾವು ವಿಜ್ಞಾನದಲ್ಲಿ. ಟಾಪ್ ಡೌನ್ ಮಾಡೆಲ್ ಅಂತ ಅಂದ್ರೆ ಒಂದಕ್ಕೊಂದು ಸೇರಿಸ್ಕೊಂಡು ಟಾಪ್ ಇಂದ ಬಾಟಮ್ಗೆ ಬರೋದು. ಬಾಟಮ್ ಅಪ್ ಮಾಡೆಲ್ ಅಂದ್ರೆ ಬಾಟಮ್ ಇಂದ ಒಂದಕ್ಕೊಂದು ಸೇರಿಸ್ಕೊಂಡು ಮೇಲಕ್ಕೆ ಹೋಗೋದು. ಇದು ಚಿಂತನಾ ಶೈಲಿ. ಇದರ್ ಯು ಕ್ಯಾನ್ ಅಡಾಪ್ಟ್ ಟಾಪ್ ಡೌನ್ ಮಾಡೆಲ್ ಆರ್ ಯು ಕ್ಯಾನ್ ಅಡಾಪ್ಟ್ ಬಾಟಮ್ ಅಪ್ ಮಾಡೆಲ್. ಇರ್ಲಿ, ಇವರು ಈಗ ಜ್ಞಾನದ ಬಗ್ಗೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ನಾವು ಜ್ಞಾನವನ್ನ ಸಂಗ್ರಹಿಸುತ್ತೀವಿ. ಮಹಾನ್ ವಿದ್ಯಾವಂತರು, ಪಂಡಿತರು, ಮಹಾನ್ ಪ್ರಾಧ್ಯಾಪಕರು, ವಿಜ್ಞಾನಿಗಳು ಪ್ರಚಂಡ ಜ್ಞಾನವನ್ನ ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಈ ಪುಸ್ತಕದ ಬದನೆಕಾಯಿ ಅಂತೀವಲ್ಲ, ಆ ಕೆಲಸ ಏನಂದ್ರೆ ಹಲವಾರು ಗ್ರಂಥಗಳನ್ನ ಓದೋದು, ಅಲ್ಲಿರುವಂತ ವಿಷಯ ವಿಚಾರಗಳನ್ನ ನಮ್ಮ ಮೆದುಳಿನ ಹಿಪ್ಪೋ ಕ್ಯಾಂಪಸ್ ನಲ್ಲಿ ಜೋಡಿಸ್ಕೊಂಡು ಹೋಗೋದು. ಹಿಪ್ಪೋ ಕ್ಯಾಂಪಸ್ ನಲ್ಲಿ ಚಿಪ್ಗಳಿವೆ. ಹೇಗೆ ಕಂಪ್ಯೂಟರ್ ನಲ್ಲಿ ಸಿಲಿಕಾನ್ ಚಿಪ್ಗಳಿದೆಯೋ ಹಾಗೆ ಹಿಪ್ಪೋ ಕ್ಯಾಂಪಸ್ ನಲ್ಲಿ ನರವ್ಯೂಹಗಳಿಂದ ಮಾಡಲ್ಪಟ್ಟ ಚಿಪ್ಗಳಿದೆ. ಆ ಚಿಪ್ಗಳಲ್ಲಿ ಅದು ಎಷ್ಟು ಮೆಗಾಬೈಟ್ಸು ಟೆರಾಬೈಟ್ಸು ನನಗೆ ಗೊತ್ತಿಲ್ಲ, ಹುಟ್ಟಿದಾಗಿನಿಂದ ಎಲ್ಲವನ್ನು ಶೇಖರಿಸಿ ಇಟ್ಕೊಳ್ತಾ ಇದ್ದೀವಿ. ಈ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಾರಲ್ಲ ವಿದ್ಯಾವಂತರು, ಪಂಡಿತರು, ಪ್ರಾಧ್ಯಾಪಕರು, ವಿಜ್ಞಾನಿಗಳು, ಇವರೆಲ್ಲ ಪ್ರಚಂಡ ಜ್ಞಾನವನ್ನ ಸಂಪಾದಿಸಿ ಮೆದುಳಿನಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾದ್ರೆ ಜ್ಞಾನ ಅಂದ್ರೆ ಏನು? ಇರ್ಲಿ, ಇವರೆಲ್ಲ ಜ್ಞಾನ ಸಂಪಾದನೆ ಮಾಡ್ತಾರೆ, ಜ್ಞಾನ ಶೇಖರಿಸಿ ಇಟ್ಕೊಳ್ತಾರೆ ಅಂತ ಅರ್ಥ ಆಯ್ತು. ವಿಜ್ಞಾನಿಗಳಾಗ್ಲಿ, ಪಂಡಿತರಾಗ್ಲಿ, ಪ್ರೊಫೆಸರ್ಗಳಾಗ್ಲಿ ಇವರೆಲ್ಲ. ಆದ್ರೆ ಜ್ಞಾನ ಅಂದ್ರೆ ಏನು, ಅದು ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ಕೇಳ್ತಾರೆ ಅವರು. ಆ ಪ್ರಶ್ನೆ ಕೇಳ್ಬಿಟ್ಟು ಅವರೇ ಉತ್ತರ ಹೇಳ್ತಾ ಹೋಗ್ತಾರೆ. ಜ್ಞಾನವು ಅನುಭವದಿಂದ ಬರುತ್ತದೆ ಅಥವಾ ಅನುಭವವಾದಾಗ ಬರುತ್ತದೆ. ಉದಾಹರಣೆಗೆ, ಕಾರಿನಲ್ಲಿ ಹೋಗುತ್ತಿದ್ದಾಗ ಒಂದು ಅಪಘಾತವಾಗುತ್ತದೆ, ಅದು ಒಂದು ಅನುಭವವಾಗುತ್ತದೆ. ನೋಡಿ, ಅನುಭವದಿಂದ ಜ್ಞಾನ ಬರುತ್ತೆ. ಒಂದು ಉದಾಹರಣೆಯನ್ನು ಕೊಟ್ಟರು ಅವರು. ಕಾರ್ನಲ್ಲಿ ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಒಂದು ಆಕ್ಸಿಡೆಂಟ್ ಆಗೋಯ್ತು. ಆ ಆಕ್ಸಿಡೆಂಟ್ ಅನ್ನೋ ಅನುಭವ ನಿಮ್ಗೆ ಏನೋ ಒಂದು ಪಾಠ ಕಲಿಸ್ತು. ಅದು ಜ್ಞಾನವಾಗಿ ನಿಮ್ಮ ಮೆದುಳಿನಲ್ಲಿ ಉಳ್ಕೊಳ್ತು. ಏನದು ಪಾಠ? ರಾತ್ರಿ ಹೊತ್ತಿನಲ್ಲಿ ಸ್ಲೋ ಆಗಿ ಓಡಿಸ್ಬೇಕು, ಬೆಳಿಗ್ಗೆ ಹೊತ್ತಿನಲ್ಲೂ ಸ್ಲೋ ಆಗಿ ಓಡಿಸ್ಬೇಕು. ನಾನು ಕಾರನ್ನ ರಾತ್ರಿ ಹೊತ್ತು ಓಡಿಸುವಾಗ ಅತೀವ ಸ್ಪೀಡ್ ನಲ್ಲಿ ಹೋದೆ. ನಾನು ಸೀಟ್ ಬೆಲ್ಟ್ ಅನ್ನ ಹಾಕೊಂಡಿರ್ಲಿಲ್ಲ. ಹಾಗಾಗಿ ದೊಡ್ಡ ಅಪಘಾತವಾದಾಗ ನನ್ನ ಎದೆಗೆ ಬಹಳ ದೊಡ್ಡ ಆಘಾತವಾಯ್ತು. ನಾನು ಆಸ್ಪತ್ರೆಯಲ್ಲಿ 15 ದಿವಸ ಇರಬೇಕಾಯ್ತು. ನಾ ಕಲಿತ ಪಾಠ ಏನಂದ್ರೆ,
ಎಂದೂ ಕಾರನ್ನ ರೆಕ್ಲೆಸ್ ಆಗಿ ಡ್ರೈವ್ ಮಾಡಬಾರ್ದು, ನಿಯಂತ್ರಣವಿಲ್ಲದೆ ಕಾರನ್ನ ಚಲಿಸಬಾರದು. ಇದು ಜ್ಞಾನವಾಗಿ ಕುಳಿತುಕೊಳ್ತು. ಇದು ಆ ಜ್ಞಾನದ ಏನಾಗುತ್ತೆ, ಮುಂದೆ ಸ್ಮರಣೆಯಾಗಿ ಉಳ್ಕೊಳ್ಳುತ್ತೆ. ನಾನು ಕಾರ್ ಹತ್ತಿ ರಾತ್ರಿನಲ್ಲಿ ಹೋಗೋವಾಗೆಲ್ಲ ಅದು ನೆನಪಿಗೆ ಬರುತ್ತೆ. ಹೌದು, ರಾತ್ರಿ ಆಯ್ತು, ನಾನು ಹೋಗ್ತಾ ಇರೋ ಸ್ಪೀಡ್ ಸರಿ ಇಲ್ಲ, ಹಿಂದೆ ಒಮ್ಮೆ ಆಕ್ಸಿಡೆಂಟ್ ಆಗಿ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕಾಯ್ತು, ಬಹಳ ಬಹಳ ನೋವನ್ನ ಅನುಭವಿಸಿದೆ ನಾನು. ಆ ಅನುಭವ ಜ್ಞಾಪಕ ಬರುತ್ತೆ, ಅದು ಸ್ಮರಣೆಯಾಗಿ ಮೇಲೇಳುತ್ತೆ. ಆ ಅನುಭವದಿಂದ ನಿಮಗೆ ಜ್ಞಾನ ಉಂಟಾಗುತ್ತದೆ, ಆ ಜ್ಞಾನದಿಂದ ಸ್ಮರಣೆ ಉಂಟಾಗುತ್ತದೆ. ಆ ಸ್ಮರಣೆಯು ನಿಮ್ಮಲ್ಲಿ ಒಂದು ಆಲೋಚನೆ ಅಥವಾ ಯೋಚನೆಯನ್ನ ಉಂಟು ಮಾಡುತ್ತೆ. ನೋಡಿ ಹೇಗೆ ಇದು ಅನುಭವದಿಂದ ಜ್ಞಾನ. ಆ ಜ್ಞಾನ ನಿಮ್ಮಲ್ಲಿ ಸ್ಮರಣೆಯಾಗಿ ಕುಳಿತುಕೊಳ್ಳುತ್ತೆ ಮೆದುಳಿನಲ್ಲಿ. ಮೆದುಳಿನಲ್ಲಿ ಅದು ಕುಳಿತುಕೊಂಡಾದ್ಮೇಲೆ ಅನುಭವದಿಂದ ಜ್ಞಾನ ಸಂಗ್ರಹಿಸಿದ್ರಿ, ಜ್ಞಾನ ಸ್ಮರಣೆಯಾಗಿ ಉಳ್ಕೊಳ್ತು. ಆ ಸ್ಮರಣೆ ನಿಮ್ಮಲ್ಲಿ ಆಲೋಚನೆಯಾಗಿ ಮೇಲೇಳ್ತಾ ಇರುತ್ತೆ. ಆಗಾಗ ಆಗಾಗ ನೆನಪಿಸ್ಕೊಳ್ತಾ ಇರ್ತೀರಿ. ಯಾವುದೋ ಕಾಂಟೆಕ್ಸ್ಟ್ ಅಥವಾ ಸಂದರ್ಭಗಳು ಬಂದಾಗ ಮೆದುಳಿನ ಆ ಹಿಪೋ ಕ್ಯಾಂಪಸ್ ನಿಂದ ಸ್ಮರಣೆಯಲ್ಲಿ, ಅಲ್ಲಿ ಸ್ಮರಣೆಯ ಬ್ಯಾಂಕ್ ಇದೆ, ಅಲ್ಲಿ ಸಂಗ್ರಹ ಮಾಡಿದಿರಿ, ಅದು ಮೇಲೆ ಹೇಳ್ತಾ ಇರುತ್ತೆ. ಅಂದ್ರೆ ಆ ಸ್ಮರಣೆಯೇ ನಿಮ್ಮಲ್ಲಿ ಒಂದು ಆಲೋಚನೆ ಅಥವಾ ಯೋಚನೆಯನ್ನ ಉಂಟು ಮಾಡುತ್ತದೆ. ಸರಿಯೇ? ಇದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಇದು ಸರಿ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ಅನುಭವ ಅಂದ್ರೆ ಏನು? ಅನುಭವದಿಂದ ಜ್ಞಾನ, ಜ್ಞಾನದಿಂದ ಸ್ಮರಣೆ, ಸ್ಮರಣೆಯಿಂದ ಯೋಚನೆ, ಯೋಚನೆಗಳಿಂದ ಸಮಸ್ಯೆ. ಓಕೆ, ಈಗ ಎಲ್ಲದಕ್ಕೂ ಮೂಲ ಏನಾಯ್ತು? ಈ ಅನುಭವ. ಅನುಭವ ಅಂದ್ರೆ ಏನು? ಅದು ಆ ಘಟನೆ, ಯಾವ ಘಟನೆ ನಡೀತೋ ನಿಮ್ಮ ಜೀವನದಲ್ಲಿ, ಅದು ನಿಮ್ಮ ಮನಸ್ಸಿನಲ್ಲಿ ಅಚ್ಚಾಗಿದೆ, ನೋಂದಾಯಿಸಲಾಗಿದೆ, ದಾಖಲೆಯಾಗಿದೆ. ಜ್ಞಾನವಾಗಿ ಅನುಭವ, ಜ್ಞಾನ, ಸ್ಮರಣೆ, ಆಲೋಚನೆ ಹೀಗೆ ಅದು ತರ್ಕಬದ್ಧವಾಗಿ ಪ್ರಕಟವಾಗುತ್ತದೆ. ನೋಡಿದ್ರ ಹೇಗೆ ಒಂದಕ್ಕೊಂದು ಸಂಪರ್ಕವನ್ನ ಹೊಂದಿದೆ. ಅನುಭವವು ಜ್ಞಾನವಾಗಿ, ಜ್ಞಾನವು ಸ್ಮರಣೆಯಾಗಿ, ಸ್ಮರಣೆಯು ಯೋಚನೆಗಳಾಗಿ, ಯೋಚನೆಗಳು ಸಮಸ್ಯೆಗಳಾಗಿ ಜೀವನದಲ್ಲಿ ಪ್ರಕಟವಾಗುತ್ತದೆ ಅಂತ ತಾರ್ಕಿಕವಾಗಿ ಆ ಒಂದು ಸರಪಳಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದೊಂದು ಫ್ಲೋ ಚಾರ್ಟ್. ಅದು ಫ್ಲೋ ಚಾರ್ಟ್ ಅಂತ ಹೇಳ್ತೇವೆ ನಾವು. ಫ್ಲೋ ಚಾರ್ಟ್ ಅಂದ್ರೆ ಒಂದರ ನಂತರ ಒಂದು ಹೇಗ್ ಬರುತ್ತೆ, ಕೊನೆಗೆ ಅದು ಸಮಸ್ಯೆಯಾಗಿ ನಮ್ಮ ಜೀವನದಲ್ಲಿ ಕಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾದ್ರೆ ಇವ್ರು ಹೇಳೋದು ಏನು? ಇವ್ರು ಹೇಳೋದು ಅಂದ್ರೆ ಯಾವ ಅನುಭವವನ್ನು ಶೇಖರಿಸಿ ಇಡಬಾರ್ದ ನಾವು? ಅನುಭವನ ಶೇಖರಿಸದೇ ಇತ್ತು ಅಂತಂದ್ರೆ ನಮ್ ಜೀವನದಲ್ಲಿ ಪ್ರಗತಿ ಆಗೋದು ಹೇಗೆ? ಇರ್ಲಿ, ಈ ಪ್ರಶ್ನೆಯನ್ನ ಮುಂದುವರಿಸೋಣ. ಮುಂದೆ ಏನ್ ಹೇಳ್ತಾರೆ ನೋಡೋಣ. ಆದ್ದರಿಂದ ಎಲ್ಲಾ ಅನುಭವವೂ ಪರಿಮಿತಿಯನ್ನ ಹೊಂದಿದೆ. ವಿಜ್ಞಾನಿಗಳು ಪ್ರತಿನಿತ್ಯ ತಮ್ಮ ಅನುಭವಜನ್ಯ ಜ್ಞಾನವನ್ನ ವಿಸ್ತರಿಸುತ್ತಿರುತ್ತಾರೆ. ಯಾವುದಕ್ಕೆ ಇನ್ನಷ್ಟು ಮತ್ತಷ್ಟು ಸೇರಿಸಲು ಸಾಧ್ಯವೋ ಅದು ಯಾವಾಗಲೂ ಪರಿಮಿತಿಯನ್ನು ಹೊಂದಿದೆ ಅಲ್ಲವೇ? ನೋಡಿ, ಈಗ ಅವರು ಇನ್ನೊಂದು ವರ್ಡ್ ತರ್ತಿದ್ದಾರೆ ಇಲ್ಲಿ. ಆ ವರ್ಡ್ ಏನಂದ್ರೆ, ನಿಮ್ಮ ಜ್ಞಾನವಿದೆಯಲ್ಲ, ನಿಮ್ಮ ಜ್ಞಾನವು ಅನುಭವದಿಂದ ಬಂತು, ಹೌದಾ ಅಲ್ವಾ? ಆದ್ರೆ ಆ ಅನುಭವವೇ ಪರಿಮಿತಿಯನ್ನ ಹೊಂದಿದೆ, ಲಿಮಿಟೇಷನ್ ಇದೆ ಎಕ್ಸ್ಪೀರಿಯನ್ಸ್ಗೆ. ಹೇಗೆ ಅದು ಲಿಮಿಟೇಷನ್ ಇದೆ ಅಂತ ಹೇಳ್ತೀರಿ? ಗಮನಿಸ್ ನೋಡಿ. ನಿಮಗೆ ಈಗಾಗಲೇ ಜ್ಞಾನ ಇದೆ, ಜ್ಞಾನ ಭಂಡಾರ ನಿಮ್ಮ ತಲೆಯಲ್ಲಿ ಹುದುಗಿದೆ. ಈಗ ಯಾವುದೋ ಒಂದು ಹೊಸ ಅನುಭವ ಆಯ್ತು, ಆಗ ಏನ್ ಮಾಡ್ತೀರಿ? ಜ್ಞಾನ ಪಡಿತೀರಿ. ಆ ಜ್ಞಾನವನ್ನ ಈಗಾಗಲೇ ಶೇಖರಿಸಿರುವ ಜ್ಞಾನದ ಜೊತೆಗೆ ಸೇರಿಸ್ತೀರಿ. ಅಂದ್ರೆ ಈಗಾಗಲೇ ಇರೋ ಜ್ಞಾನ ಪರಿಪೂರ್ಣ ಜ್ಞಾನವಲ್ಲ. ಈಗಾಗಲೇ ಇರೋ ಜ್ಞಾನ ಅಖಂಡ ಜ್ಞಾನವಲ್ಲ. ಯಾಕೆಂದ್ರೆ ಅದಕ್ಕೆ ನೀವು ಇನ್ನಷ್ಟು ಸೇರಿಸ್ಬೋದು. ಅದು ಪೂರ್ಣ ಅಲ್ಲ, ಅದು ಪರಿಮಿತಿಯನ್ನ ಹೊಂದಿದೆ. ಅದಕ್ಕೆ ಇವತ್ತೊಂದಷ್ಟು ಜ್ಞಾನವನ್ನ, ನಾಳೆ ಮತ್ತೊಂದಷ್ಟು ಜ್ಞಾನವನ್ನ, ನಾಡಿದ್ದು ಮತ್ತೊಂದಷ್ಟು ಜ್ಞಾನವನ್ನ, ಹೀಗೆ ಪ್ರತಿನಿತ್ಯ ನೀವು ಪಡೆದ ಜ್ಞಾನವನ್ನ ಅದಕ್ಕೆ ಶೇಖರಿಸ್ತಾ ಹೋಗ್ಬೋದು. ಅದು ವಿಸ್ತಾರವಾಗ್ತಾ ಹೋಗುತ್ತೆ. ವಿಜ್ಞಾನಿಗಳು ಮಾಡೋದು ಇದೇ ಕೆಲಸ. ಅವರು ತಮ್ಮ ಪ್ರಯೋಗಗಳ ಮೂಲಕ, ತಮ್ಮ ಸಂಶೋಧನೆಗಳ ಮೂಲಕ ಜಗತ್ತಿಗೆ ಏನ್ ತಿಳಿದಿದೆಯೋ
ಅದಕ್ಕೆ ಇನ್ನಷ್ಟು ಮತ್ತಷ್ಟು ಹೊಸದಾಗಿ ಕಂಡು ಹಿಡಿದು ಸೇರಿಸ್ತಾ ಇರ್ತಾರೆ. ಅಂದ್ರೆ ಜ್ಞಾನ ಅನ್ನೋದು ಪರಿಮಿತಿಯನ್ನ ಹೊಂದಿದೆ. ನಿಮ್ಮ ಅನುಭವ ಸಹ ಲಿಮಿಟೇಷನ್ ಅನ್ನ ಹೊಂದಿದೆ. ಅನುಭವಜನ್ಯ ಜ್ಞಾನವನ್ನ ನೀವು ವಿಸ್ತರಿಸಿಕೊಳ್ತಾ ಹೋಗಬಹುದು ಅಷ್ಟೇ. ಯಾವುದಕ್ಕೆ ಇನ್ನಷ್ಟು ಮತ್ತಷ್ಟು ಸೇರಿಸಲು ಸಾಧ್ಯವೋ ಅದು ಯಾವಾಗಲೂ ಪರಿಮಿತಿಯನ್ನ ಹೊಂದಿರೋದು ಅಲ್ವೇ ಅಂತ ಕೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ತಿಳಿದಿದೆ, ನಾನು ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು. ನೀವು ಸೇರಿಸುತ್ತಿದ್ದೀರಿ, ನಿಮ್ಮ ಯಾವುದೇ ಅನುಭವವು ಪರಿಮಿತಿಗೆ ಒಳಗಾಗಿದೆ. ನೋಡಿ, ಎಲ್ಲ ಅನುಭವಗಳು ಪರಿಮಿತಿಗೆ ಒಳಗಾಗುತ್ತೆ. ಈಗ ನಾವಿಲ್ಲಿ ಕುಳಿತುಕೊಂಡು ಮಾಡ್ತಿರೋದು ಅಷ್ಟೇ. ನಮ್ಮ ಜ್ಞಾನ ಭಂಡಾರಕ್ಕೆ ಇನ್ನೊಂದಷ್ಟು ಜ್ಞಾನವನ್ನ ನಾವು ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೀಗೆ ಜ್ಞಾನವನ್ನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸೇರಿಸ್ತಾ ಹೋಗ್ತೀವಿ. ಎಷ್ಟೇ ಸೇರಿಸಿದ್ರು ನಾಲೆಡ್ಜ್ ಹ್ಯಾಸ್ ಲಿಮಿಟೇಷನ್. ನಾಲೆಡ್ಜ್ ಹ್ಯಾಸ್ ಲಿಮಿಟೇಷನ್. ಯು ನೀಡ್ ಟು ಟ್ರಾನ್ಸ್ಲೇಟ್ ನಾಲೆಡ್ಜ್ ಇನ್ ಟು ವಿಸ್ಡಮ್. Wisdom is not having limitation. It is unlimited and it is expansive. Wisdom ಅನ್ನೋದು ಎಕ್ಸ್ಪಾನ್ಸಿವ್, ಅಂದ್ರೆ ವಿಶಾಲವಾಗಿದೆ. ಆದ್ರೆ ಜ್ಞಾನ ಅನ್ನೋದು ಬಹಳ ಪರಿಮಿತಿಯಾಗಿದೆ. ಅದಕ್ಕೆ ನಾವು ಹೇಳೋದು ಪಾಂಡಿತ್ಯ ಇದ್ರೆ ಸಾಕಿಲ್ಲ. ಪಾಂಡಿತ್ಯದಿಂದ ನೀವು ಏನನ್ನೂ ಪಡೀಲಿಕ್ಕೆ ಸಾಧ್ಯವಿಲ್ಲ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಪುಸ್ತಕದಿಂದ ಸಿಕ್ಕಂತ ಜ್ಞಾನ ನಿಮ್ಮ ಮಸ್ತಕದಲ್ಲಿ ಹುಟ್ಟಿರುವಂತ ಒಂದು ಮಣಿ ಅಷ್ಟೇ. ಓಕೆ, ಅದಕ್ಕೆ ಲಿಮಿಟೇಷನ್ ಇರುತ್ತೆ. ಜೀವನ ಎಲ್ಲ ನಾವು ಹೀಗೆ ಜ್ಞಾನ ಸಂಗ್ರಹಿಸ್ತಾ ಇದ್ರೆ ಆ ಪರಿಮಿತ ಜ್ಞಾನ ಅಪರಿಮಿತವಾಗತ್ತಾ ಅಂದ್ರೆ ಇಲ್ಲ, ಅದು ಎಂದೆಂದಿಗೂ ಪರಿಮಿತಿಯೇ, ಪರಿಮಿತವಾದಂತ ಒಂದು ಕ್ಷೇತ್ರವೇ. ಯಾಕೆಂದ್ರೆ ಅಖಂಡ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಸಂಪಾದಿಸ್ಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನದಲ್ಲಿ ಪರಿಪೂರ್ಣತೆಯನ್ನ ಪಡೆದಿರೋರು ಯಾರಿದ್ದಾರೆ ಹೇಳಿ? ಅಂದ್ರೆ ನಿಮ್ಮ ಯಾವುದೇ ಅನುಭವ ಪರಿಮಿತಿಗೆ ಒಳಗಾಗಿದೆ. ಏಕೆಂದರೆ ಅದಕ್ಕೆ ನೀವು ಮತ್ತಷ್ಟು ಇನ್ನಷ್ಟು ಸೇರಿಸಬಹುದು. ಅಂದರೆ ಅನುಭವ ಜ್ಞಾನ ಎರಡೂ ಪರಿಮಿತಿಗೆ ಒಳಗಾಗಿವೆ, ಎಂದೆಂದಿಗೂ ಪರಿಮಿತಿಗೆ ಒಳಗಾಗಿರುತ್ತವೆ. ಆದ್ದರಿಂದ ಸ್ಮರಣೆಗೂ ಯೋಚನೆಗೂ ಮಿತಿ ಇದೆ ಅಲ್ಲವೇ? ಯಾವಾಗ ಅನುಭವ ಯೋಚನೆ ಅನ್ನೋದು ಪರಿಮಿತಿಯನ್ನ ಹೊಂದಿದೆಯೋ, ಈ ಅನುಭವ ಮತ್ತು ಯೋಚನೆಗಳಿಂದ ಅಥವಾ ಅನುಭವ ಮತ್ತು ಜ್ಞಾನ ಎರಡು ಪರಿಮಿತಿಯನ್ನು ಹೊಂದಿರ್ತೀಯೋ, ಯಾವಾಗ ಇವೆರಡಕ್ಕೂ ಪರಿಮಿತಿ ಇದೆಯೋ ಸ್ಮರಣೆಗೂ ಯೋಚನೆಗೂ ಪರಿಮಿತಿ ಇರುತ್ತೆ. ಕಾರಣ ಯೋಚನೆ ಸ್ಮರಣೆ ಇವೆರಡೂ ಅನುಭವ ಮತ್ತು ಜ್ಞಾನಕ್ಕೆ ಹೊಂದ್ಕೊಂಡಿದೆ. ನಾನು ಆಗ್ಲೇನೆ ಹೇಳಿದೆ, ಒಂದು ಅನುಭವ ಜ್ಞಾನವಾಗತ್ತೆ, ಜ್ಞಾನ ಸ್ಮರಣೆಯಾಗಿ ಕುಳಿತುಕೊಳ್ಳುತ್ತೆ, ಸ್ಮರಣೆ ಯೋಚನೆಗೆ ಕಾರಣವಾಗತ್ತೆ, ಯೋಚನೆಯಿಂದ ಸಮಸ್ಯೆಗಳು ಉದ್ಭವ ಆಗತ್ತೆ. ಯಾವಾಗ ಮೂಲತಃ ನಮ್ಮ ಅನುಭವ ಮತ್ತು ಜ್ಞಾನವೇ ಮಿತಿಯನ್ನು ಹೊಂದಿರುತ್ತೋ ಆಗ ಇನ್ನು ಮುಂದಿನ ಭಾಗ ಯಾವುದು? ಆ ಮುಂದಿನ ಭಾಗ ಯಾವುದಂದ್ರೆ ಸ್ಮರಣೆ ಮತ್ತು ಯೋಚನೆಗಳು ಸಹ ಮಿತಿಯನ್ನು ಹೊಂದಿದೆ. ಎಲ್ಲಿ ಪರಿಮಿತಿ ಇದೆಯೋ ಅಲ್ಲಿ ವಿಭಜನೆ ಇದೆ. ನೋಡಿ, ಈಗ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. JK ಅವರ ಸಾಹಿತ್ಯ ನೀವು ಚಂದಮಾಮ ಕತೆ ಓದಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಿಮಗೆ ತಲೆ ಬುಡ ಅರ್ಥ ಆಗಲ್ಲ. ಅದಕ್ಕೆ ಕಬ್ಬಿಣದ ಕಡಲೆ ಅನ್ನೋದು ಕೆಲವು ಬಾರಿ. ಈಗ ಅವರೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಯಾವುದು ಪರಿಮಿತಿಯನ್ನ ಹೊಂದಿದೆಯೋ ಅದರಲ್ಲಿ ವಿಭಜನೆ ಇರುತ್ತೆ ಅಲ್ವಾ? ಖಂಡಿತ. ವಾಟ್ ಎವರ್ ಇಸ್ ಲಿಮಿಟೆಡ್, that will have division. What is unlimited, how can it have division? ಭಗವಂತ ಅಖಂಡ, ಅಲ್ಲಿ ವಿಭಜನೆ ಇರಲಿಕ್ಕೆ ಸಾಧ್ಯವಿಲ್ಲ. ಧೀ ಶಕ್ತಿ ಅದು ಅಖಂಡ, ಅದು ಏಕತೆಯನ್ನು ಪ್ರತಿನಿಧಿಸುತ್ತೆ, ಅಲ್ಲಿ ವಿಭಜನೆ ಇರಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅರ್ಥ ಏನಂದ್ರೆ ಎಲ್ಲಿಂದ ಎಲ್ಲಿ ಕರ್ಕೊಂಡ್ ಬಂದ್ಬಿಟ್ರು ನೋಡಿ ಅವರು. ಯಾವ ಒಂದು ಬ್ಯೂಟಿಫುಲ್ ಸರಪಳಿಯನ್ನ ನಮಗೆ ನೀಡ್ತಾ ಇದ್ದಾರೆ ನೋಡಿ. ಎಲ್ಲಿ ಪರಿಮಿತಿ ಇದೆಯೋ ಆ ಪರಿಮಿತಿಯು ವಿಭಜನೆಯನ್ನ ಸೃಷ್ಟಿ ಮಾಡುತ್ತೆ. ಅದು ಪ್ರತಿಯೊಂದನ್ನು ಖಂಡವಾಗಿ ತುಂಡರಿಸಿ ಬಿಡುತ್ತೆ. ಯಾವ ರೀತಿ ವಿಭಜನೆಯನ್ನ ಮಾಡಿದೆ ಗಮನಿಸಿ ನೋಡಿ. ಅವ್ರು ಹೇಳ್ತಾರೆ, ಹಿಂದೂ, ಸಿಖ್, ಮುಸ್ಲಿಂ, ಕ್ರಿಸ್ಟಿಯನ್, ಡೆಮೊಕ್ರಾಟ್, ರಿಪಬ್ಲಿಕ್, ಕಮ್ಯುನಿಸ್ಟ್ ಮುಂತಾದವು ಅವೆಲ್ಲವೂ ಯೋಚನೆಯ ಆಧಾರದ ಮೇಲಾದ ವಿಭಜನೆ.
ಎಲ್ಲಿ ಯೋಚನೆಗಳಿವೆಯೋ ಅಲ್ಲಿ ವಿಭಜನೆಗಳಿದ್ದೇ ಇರುತ್ತವೆ. ಕಾರಣ ಥಾಟ್ ಕೆನಾಟ್ ಇಂಟಿಗ್ರೇಟ್, ಥಾಟ್ ಈಸ್ ಆಲ್ವೇಸ್ ಡಿವಿಸಿವ್, ಥಾಟ್ ಈಸ್ ಆಲ್ವೇಸ್ ಡಿವಿಸಿವ್. ಕಾರಣ ಥಾಟ್ ಅನ್ನೋದು ಬರೋದು ಇಲ್ಲ ಭೂತಕಾಲದಿಂದ, ಇಲ್ಲ ಭವಿಷ್ಯತ್ ಕಾಲದಿಂದಲೇ ಥಾಟ್ ಅಥವಾ ಯೋಚನೆ ಉದ್ಭವ ಆಗೋದು. ಹಾಗಾಗಿ ಅದು ಖಂಡಿತ ವಿಭಜನಾತ್ಮಕವಾಗಿರುತ್ತೆ. ಅವೆಲ್ಲವೂ ಯೋಚನೆಯ ಆಧಾರದ ಮೇಲೆ ವಿಭಜನೆ. ನಮ್ಮ ಯೋಚನೆಗಳ ಆಧಾರದ ಮೇಲೆ ನಾವು ನಮ್ಮನ್ನೇ ಏನ್ ಮಾಡಿದೀವಿ, ವಿಭಜಿಸಿಕೊಂಡ್ಬಿಟ್ಟಿದ್ದೇವೆ. ನಾನು ಹಿಂದೂ, ನೀನು ಮುಸ್ಲಿಂ, ಅವನು ಕ್ರಿಸ್ಟಿಯನ್, ಈತ ಸಿಖ್. ನಾನು ಕಾಂಗ್ರೆಸ್ ಪಾರ್ಟಿ, ನೀನು ಕಮ್ಯುನಿಸ್ಟ್ ಪಾರ್ಟಿ, ಅವರು ಬಿಜೆಪಿ ಪಾರ್ಟಿ. ನಾನು ಕನ್ನಡದವ, ನೀನು ತಮಿಳಿನವ, ಅವರು ಹಿಂದಿಯವರು. ಈ ವಿಭಜನೆಗಳು ಹೆಂಗ್ ಬಂತು? ಯೋಚನೆಗಳಿಂದ ಸೃಷ್ಟಿಯಾಯಿತು. ಆ ಯೋಚನೆಗಳಿಗೆ ಕಾರಣ ಏನು? ಸ್ಮರಣೆ. ಆ ಸ್ಮರಣೆಗೆ ಕಾರಣ ಏನು? ಜ್ಞಾನ. ಆ ಜ್ಞಾನಕ್ಕೆ ಮೂಲ ಕಾರಣ ಏನು? ನಾ ಹೊಂದಿದ ಅನುಭವ, ಅದನ್ನ ಸಂಗ್ರಹಿಸಿದ್ದು ಪ್ರಾಬ್ಲಮ್ ಆಯ್ತು. ಎಲ್ಲ ಸರ್ಕಾರಗಳು ಪರಿಮಿತವಾದವು, ಅವುಗಳ ಚಟುವಟಿಕೆಗಳು ಸಹ ಪರಿಮಿತವಾದವು. ಅವೆಲ್ಲವೂ ಯೋಚನೆಯ ಆಧಾರದ ಮೇಲಾದ ವಿಭಜನೆಗಳು. ನಮ್ಮ ಸರ್ಕಾರಗಳಿದೆಯಲ್ಲ, ಅದು ಕಾಂಗ್ರೆಸ್ ಗವರ್ಮೆಂಟ್ ಆಗಿರ್ಬೋದು, ಬಿಜೆಪಿ ಗವರ್ಮೆಂಟ್ ಆಗಿರ್ಬೋದು, RJD ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಗವರ್ಮೆಂಟ್ ಆಗಿರ್ಬೋದು, ಎಲ್ಲ ಸರ್ಕಾರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಹಳಷ್ಟು ರಾಜಕಾರಣಿಗಳು, ವಿಜ್ಞಾನಿಗಳು, ಸಾಮಾನ್ಯ ಜನರು ಎಲ್ಲರೂ ಯೋಚನೆಗಳ ಆಧಾರದ ಮೇಲೆ ಜೀವನ ಮಾಡ್ತಾ ಇರೋದು. ಎಲ್ಲಿ ಈ ಯೋಚನೆಗಳಿದೆಯೋ ಅಲ್ಲಿ ವಿಭಜನೆಗಳಂತೂ ಖಂಡಿತವಾಗಿ ಇರುತ್ತೆ. ಹಾಗಾದ್ರೆ ಪರಿಮಿತಿ ಅನ್ನೋದು ಯೋಚನೆಗಳ ಒಂದು ಲಕ್ಷಣವಾದರೆ, ಪರಿಮಿತವಾದವಾಗಿದ್ರೆ ನೀವು ಬಹಳ ಆಮೂರ್ತವಾಗಿ ಯೋಚಿಸಬಹುದು ಅಥವಾ ಉದಾತ್ತವಾಗಿ ಯೋಚಿಸಬಹುದು. ಅದು ಯೋಚನೆ ಅಲ್ವಾ? ಆಮೂರ್ತ, ಆಮೂರ್ತ ಅಂದ್ರೆ ಅಬ್ಸ್ಟ್ರಾಕ್ಟ್, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ಹೇಳ್ತೇವೆ ನಾವು. ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದ್ರೆ ಅದಕ್ಕೆ ಫಾರ್ಮ್ ಇರಲ್ಲ. ಪ್ರೇಮ ಅನ್ನೋದು ಅಮೂರ್ತ ಭಾವ, ಅದು ಅನುಕಂಪ ಅನ್ನೋದು ಅಮೂರ್ತ ಭಾವ. ದೇ ಆರ್ ಆಲ್ ಅಬ್ಸ್ಟ್ರಾಕ್ಟ್, ದೇ ಆರ್ ನಾಟ್ ಕಾಂಕ್ರೀಟ್ ಅಂತೀವಿ ಇಂಗ್ಲಿಷ್ ನಲ್ಲಿ. ಮೂರ್ತ ಮತ್ತು ಅಮೂರ್ತ ಅಂತ ಅವೆರಡು ವಿರೋಧ ಪದಗಳು. ಅಮೂರ್ತ ಅಂದ್ರೆ ನೀವು ಅದನ್ನ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೇಮದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರೇಮ ಅನ್ನೋದು ಒಂದು ಭಾವ, ಅದನ್ನ ಯೋಚನೆಯ ರೂಪಕ್ಕೆ ಹೇಗೆ ತಂದು ನಿಲ್ಲಿಸ್ತೀರಿ ನೀವು? ಅದನ್ನ ಪ್ರಕಟಪಡಿಸಬಹುದು ಅಷ್ಟೇ. ನೀವು ಆ ಪ್ರೇಮವನ್ನ ವಿವರಿಸಬಹುದು, ವರ್ಣಿಸಬಹುದು. ನೀವೇನೇ ಮಾಡಿದ್ರು, ವಿವರಿಸಿದ್ರು, ವರ್ಣಿಸಿದ್ರು, ಪ್ರೇಮವನ್ನ ಅದು ಹೇಗಿದೆಯೋ ಹಾಗೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ನೀವು ಅಮೂರ್ತವಾಗಿ ಯೋಚಿಸಬಹುದು ಅಲ್ವಾ, ಅದು ಯೋಚನೆ ಅಲ್ವಾ ಅಂತ ಕೇಳ್ತಾರೆ. ಆದ್ರಿಂದ ಈ ಅಮೂರ್ತ ಸ್ವಭಾವದ ಅಬ್ಸ್ಟ್ರಾಕ್ಟ್ ಅಂದಿದ ತಕ್ಷಣ ಅಲ್ಲಿ ಥಾಟ್ ಇಲ್ಲ ಅಂತ ಅರ್ಥ. ಥಾಟ್ ಇಲ್ಲದೆ ಇರೋದ್ರಿಂದಲೇ ಅದು ಅಮೂರ್ತ ಸ್ವಭಾವ ಅಥವಾ ಅಮೂರ್ತ ಭಾವ. ಆದ್ದರಿಂದ ಯೋಚನೆಗೆ ನಿಮ್ಮ ಹೆಸರು, ನಿಮ್ಮ ವೃತ್ತಿ, ಸಾರಿ, I'm just missing something. 1 second, wait ಮಾಡಿ. ಆದ್ದರಿಂದ ಯೋಚನೆಗೆ ಪರಿಮಿತಿ ಇದೆ. ಆ ಪರಿಮಿತಿಯ ಯೋಚನೆಯಿಂದ ಯೋಚಿಸುವುದು ಸಹ ಪರಿಮಿತಿಯನ್ನ ಹೊಂದಿದೆ. ಯೋಚನೆ ಅಂದಮೇಲೆ ಮುಗಿದೋಯ್ತು, ಅದಕ್ಕೆ ಪರಿಮಿತಿ ಇದೆ. ಅದು ಮೂರ್ತ ಯೋಚನೆಯೋ ಅಮೂರ್ತ ಯೋಚನೆಯೋ ಅದು ಬೇರೆ ವಿಷಯ. ಒಟ್ನಲ್ಲಿ ಒಂದು ಯೋಚನೆ ಅಂತ ಬಂದ್ಮೇಲೆ ದ ವೆರಿ ನೇಚರ್ ಆಫ್ ಥಾಟ್ ಇಸ್ ದಟ್ ಇಟ್ ಇಸ್ ಲಿಮಿಟೆಡ್ ಅಷ್ಟೇ. ದಟ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಥಾಟ್ ಈಸ್ ಇನ್ಹೆರೆಂಟ್ಲಿ ಲಿಮಿಟೆಡ್. The moment there is a thought, that means to say you are creating a limitation there. ಅದು ಮೂರ್ತ ಯೋಚನೆಯೋ ಅಮೂರ್ತ ಯೋಚನೆಯೋ ಅದು ಬೇರೆ ವಿಷಯ. ಪರಿಮಿತಿ ಇದೆ. ಆ ಪರಿಮಿತ ಯೋಚನೆಯಿಂದ ಯೋಚಿಸುವುದು ಸಹ ಪರಿಮಿತಿಯನ್ನ ಹೊಂದಿದೆ. ಆದ್ದರಿಂದ
ಅದರಿಂದ ಹೊರಟ ಕ್ರಿಯೆಗಳು ಸಹ ಪರಿಮಿತವಾಗಿದೆ. ಯೋಚನೆಗಳಿಂದ ನಾವು ಯಾವ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತೀವೋ ಆ ಎಲ್ಲ ಕೆಲಸ ಕಾರ್ಯಗಳು ಪರಿಮಿತಿಯನ್ನ ಹೊಂದಿವೆ. ದೇ ಆಲ್ ಆರ್ ಲಿಮಿಟೆಡ್. ಈಗ ನೀವು ಇಲ್ಲಿಂದ ಈ ದೃಷ್ಟಿಕೋನದಿಂದ ಶೋಧಿಸಿ ಯೋಚನೆಗೆ ತನ್ನ ತಕ್ಕ ಸ್ಥಾನವಿದೆಯೇ ಅಥವಾ ಸ್ಥಾನ ಇಲ್ಲವೇ ಅಂತ ಕೇಳ್ತಾರೆ. ಈಗ ಇಷ್ಟು ಒಂದು ವಿವರಣೆಯನ್ನ ಅವ್ರ ಪಾಪ ನೀಡಿದ್ದಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಟ್ಟಿಗೆ ಕುಳಿತು ನಿಮ್ಮೊಂದಿಗೆ ಪರಿಶೋಧನೆ ಮಾಡ್ತಿದ್ದೀನಿ ನಾನು ಅಂತ ಹೇಳ್ತಾರೆ. ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಪರಿಶೋಧನೆ ಮಾಡೋಣ ಅಂತ ಹೇಳ್ತಾರೆ. ನಮ್ಮನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರದೊಂದು ಎತ್ತರದ ಪ್ರಜ್ಞೆ. ಅವರು ಮಹಾನ್ ಚಿಂತಕರು, ದಾರ್ಶನಿಕರು. ಅವರು ಚಿಂತನೆ ಮಾಡ್ತಾ ಮಾಡ್ತಾ ಅವ್ರು ಹೋಗೋ ಹಂತಕ್ಕೆ ನಮ್ಮಂತವ್ರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಅವರು ಉಪನ್ಯಾಸದಲ್ಲಿ ಹೇಳ್ತಾ ಇರುವಂತ ವಿಷಯವನ್ನ ಕೂಲಂಕುಷವಾಗಿ ಚಿಂತನೆ ಮಾಡ್ತಾ ಇರ್ತೀವಿ ಹೊರತು ಅವ್ರ ಎತ್ತರವನ್ನ ತಲುಪೋದು ಕಷ್ಟ ಆಗತ್ತೆ. ಆದ್ರೂ ಅವ್ರು ಆಗಾಗ ಈ ರೀತಿ ಕರೆ ಕೊಡ್ತಾರೆ. ಏನಂತ ಕರೆ ಕೊಡ್ತಿದ್ದಾರೆ ಇಲ್ಲಿ? ಇಷ್ಟು ನಾವು ಚರ್ಚಿಸಿ ಆಯ್ತಲ್ವಾ, ಈಗ ಇಲ್ಲಿಂದ ನಾವೆಲ್ಲ ಒಟ್ಟಾಗಿ ಪರಿಶೋಧಿಸಿ ನೋಡೋಣ, ಯೋಚನೆಗೆ ತಕ್ಕ ಸ್ಥಾನ ಇದೆಯಾ ಅಥವಾ ಯೋಚನೆಗೆ ನಮ್ಮ ದೈನಂದಿನ ಜೀವನದಲ್ಲಿ ಸ್ಥಾನವೇ ಇಲ್ವಾ? ಈಗ ಇಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತ ಯೋಚನೆಗೆ ನಾವು ಯಾವ ಸ್ಥಾನವನ್ನ ಕೊಡಬೇಕು? ಆದ್ದರಿಂದ ಪರಿಮಿತಿ ಇಲ್ಲದ ಯಾವುದಾದರೂ ಕಾರ್ಯವಿದೆಯೇ? ಯೋಚಿಸುವುದು, ಯೋಚನೆಗಳು ಪರಿಮಿತಿಗೆ ಒಳಗಾಗಿರುವುದರಿಂದ ನಾವು ಇಡೀ ವಿಶ್ವದ ವಿದ್ಯಮಾನಗಳನ್ನೆಲ್ಲ ಸಣ್ಣ ವ್ಯವಹಾರವಾಗಿ ಮಾರ್ಪಡಿಸಿದ್ದೇವೆ. ಈ ಜಗತ್ನಲ್ಲಿ ಏನೇನು ವಿದ್ಯಮಾನಗಳು ನಡೀತಿದೆಯೋ ಅದೆಲ್ಲದರ ಹಿಂದೆ ಯೋಚನೆಗಳಿವೆ. ಹೌದಾ ಅಲ್ವಾ? ಗಮನಿಸಿ ನೋಡಿ, ಪ್ರತಿಯೊಂದರ ಹಿಂದೆ ಮನುಷ್ಯರ ಯೋಚನೆಗಳಿವೆ. ಈಗ ಭಾರತ ಮತ್ತು ಅಮೆರಿಕ ದೇಶದ ನಡುವೆ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಸಂಪರ್ಕ ಸಂಬಂಧ ಏನಾಗಿದೆ? ಸ್ವಲ್ಪ ಕುಂಠಿತವಾಗಿದೆ, ದೌರ್ಬಲ್ಯಕ್ಕೆ ಈಡಾಗಿದೆ. ಹಲವಾರು ಅಪನಂಬಿಕೆಗಳು, ಅವಿಶ್ವಾಸಗಳು ಮಧ್ಯೆ ಎದ್ದಿವೆ. ಇದಕ್ಕೆ ಕಾರಣ ಏನು? ಅಮೆರಿಕಾದ ನಾಯಕರು ಭಾರತದ ನಾಯಕರಲ್ಲಿ ಇರುವಂತಹ ಯೋಚನೆಗಳ ಒಂದು ಶೈಲಿ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದು ಯೋಚನಾ ಶೈಲಿ ಇದೆ. ಅವರು ಯೋಚನೆಗಳನ್ನ ಕಾರ್ಯಗತಗೊಳಿಸಿದ್ದಾರೆ, ಕಾರ್ಯರೂಪವಾಗಿ ಅದು ಹೊರಹೊಮ್ಮಿದೆ. ಅವರ ಯೋಚನೆಗಳಿಂದ ಕಾರ್ಯರೂಪವಾಗಿ ನಮ್ಮ ದೇಶದ ಮೇಲೆ ಯಾವ ಸುಂಕವನ್ನು ಅವರು ಹೇರ್ತಾ ಇದ್ದಾರೋ ಅದು ನಮ್ಮ ದೇಶಕ್ಕೆ ಸಮಸ್ಯೆ ಆಗ್ತಿದೆ. ಆದ್ರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳುವಂತಹ ಮನೋಭಾವ ನಮಗಿಲ್ಲ. ಕಾರಣ ಅದರಿಂದ ಹಲವು ಸಮಸ್ಯೆಗಳಿದ್ದೇಳುತ್ತೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ ನಾಯಕರು ಆ ಆಲೋಚನಾ ಲಹರಿಯನ್ನ ಹೊಂದಿಲ್ಲ. ಇವರ ಆಲೋಚನಾ ಶೈಲಿ, ವಿಧಾನ, ರೂಪವೇ ಬೇರೆ ಇದೆ. ಇದಕ್ಕೆಲ್ಲ ಕಾರಣ ಏನಾಯ್ತು? ಕಾರಣ ಇಷ್ಟೇ: ಟ್ರಂಪ್ನ ಮನಸ್ಸಿನಲ್ಲಿ ಹುಟ್ಟಿದ ಯೋಚನೆಗಳು, ನಮ್ಮ ದೇಶದ ನಾಯಕರ ಮನಸ್ಸಿನಲ್ಲಿ ಹುಟ್ಟಿದ ಯೋಚನೆಗಳು ಒಂದಕ್ಕೊಂದು ಕೂಡ್ತಾ ಇಲ್ಲ, ಸಮಸ್ಯೆಗಳು ಉದ್ಭವ ಆಯ್ತು. ಅದಕ್ಕೆ ಅವ್ರು ಹೇಳ್ತಾ ಇರೋಂಥ ವಿಷಯ ಏನಂತ ಗಮನಿಸಿ ನೋಡಿ. ನಾನು ಒಂದು ಉದಾಹರಣೆ ಕೊಟ್ಟೆ ನಿಮ್ಗೆ. ಈ ತರ ಒಂದೇ ಮನೆಯಲ್ಲಿ ತಂದೆಗೂ ಮಕ್ಕಳಿಗೂ, ತಾಯಿಗೂ ಮಕ್ಕಳಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಹಲವಾರು ವೈಮನಸ್ಯಗಳಿರುತ್ತೆ. ಅದಕ್ಕೆಲ್ಲ ಕಾರಣ ನಮ್ಮ ಯೋಚನೆಗಳೇ. ಆ ಯೋಚನೆಗಳು ವಿಭಜನಾತ್ಮಕವಾಗಿರೋದ್ರಿಂದ ಅವು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಯೋಚನೆಗಳಿಗೆ ಯಾವ ಸ್ಥಾನವನ್ನು ಕೊಡಬೇಕು ದಿನನಿತ್ಯ ಜೀವನದಲ್ಲಿ? ಅದು ಪರಿಮಿತಿಯನ್ನ ಉಂಟು ಮಾಡ್ತಾ ಇದೆ ಅನ್ನೋದಾದ್ರೆ, ಪ್ರತಿಯೊಂದು ಕಾರ್ಯದ ಹಿಂದೆ ಯೋಚನೆ ಅಡಗಿ ಕುಳಿತಿದೆ ಅನ್ನೋದಾದ್ರೆ ಆ ಕಾರ್ಯ ಸಹ ಪರಿಮಿತಿಗೆ ಒಳಗಾಗತ್ತೆ. ಇಡೀ ವಿಶ್ವದ ವಿದ್ಯಮಾನಗಳನ್ನೆಲ್ಲ ನಾವು ಸಣ್ಣ ವ್ಯವಹಾರಗಳಾಗಿ ಮಾರ್ಪಡಿಸಿ ಬಿಟ್ಟಿದ್ದೇವೆ. ಈ ಯೋಚನೆಗಳ ಮೂಲಕ ನಡೆಯುವಂತ ಕೆಲಸಗಳು ಏನಾಗಿದೆ ಅಂತಂದ್ರೆ, ದೊಡ್ಡ ದೊಡ್ಡ ವಿದ್ಯಮಾನಗಳನ್ನೆಲ್ಲ ಸಣ್ಣ ಸಣ್ಣ ವ್ಯಾಪಾರಗಳನ್ನಾಗಿ, ವ್ಯವಹಾರಗಳನ್ನಾಗಿ ಬದಲಾಯಿಸ್ಕೊಂಡಿದ್ದೇವೆ. ನೀನ್ ಇದು ಕೊಟ್ರೆ ನಾನು ಅದು ಕೊಡ್ತೀನಿ, ನೀನ್ ಇದು ಕೊಡ್ಲಿಲ್ಲ ಅಂದ್ರೆ ನಾನು ಅದು ಕೊಡೋದಿಲ್ಲ. ನಾನು ಅದಾಗಬೇಕು, ಅದಾಗಬಾರದು, ನನಗೆ ಅಧಿಕಾರ ಬೇಕು, ನೀನು ನನ್ನನ್ನ ಹಿಂಬಾಲಿಸು. ನಾವು ಜೀವನವೆಂಬ ಅಗಾಧವಾದ ಕ್ವಾಲಿಟಿಯನ್ನು ಬಹಳ ಸಣ್ಣ ಕ್ಷುಲ್ಲಕ ವಿಷಯವಾಗಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಹೌದು, ಖಂಡಿತ.
ನೋಡಿ, ನಾವು ಸಂಘ ಸಂಸ್ಥೆಗಳು ಅಂತ ಹೇಳ್ತೇವೆ, ದೊಡ್ಡ ದೊಡ್ಡ ಅಧ್ಯಾತ್ಮ ಸಂಸ್ಥೆಗಳು. ಆ ಅಧ್ಯಾತ್ಮ ಸಂಸ್ಥೆಗಳಲ್ಲಿ ಭಿನ್ನ ಮನಸ್ಸಿನ ವ್ಯಕ್ತಿಗಳು ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಭಿನ್ನ ವ್ಯಕ್ತಿತ್ವ? ಪ್ರತಿ ಮನುಷ್ಯನು ಬೇರೆ ರೀತಿಯ ಆಲೋಚನೆಗಳನ್ನ ಮಾಡ್ತಾನೆ. ಆಲೋಚನೆಗಳೇ ಮಾಡದೆ ಹೋದ್ರೆ ಈ ಸಮಸ್ಯೆಗಳು ನಿಂತು ಹೋಗುತ್ತೆ. ಆದ್ರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿ ಯೋಚನೆಗಳನ್ನ ಮಾಡೋದ್ರಿಂದ, ಆ ಯೋಚನೆಗಳಿಗೆ ಪರಿಮಿತಿ ಇರೋದ್ರಿಂದ, ಆ ಪರಿಮಿತಿ ಅನ್ನೋದು ವಿಭಜನೆಯನ್ನ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇರ್ತವೆ. ಹೀಗೆ ಈ ಸಮಸ್ಯೆಗಳು ಎಂತದ್ ಗೊತ್ತಾ? ಇವೆಲ್ಲ ಜೀವನದ ಕ್ವಾಲಿಟಿ ಅಂದ್ರೆ ಗುಣಮಟ್ಟವನ್ನ ಕಡಿಮೆ ಮಾಡಿಬಿಟ್ಟಿದೆ. ಯಾರ ಮನೇಲಿ ನೋಡಿ ಸಮಸ್ಯೆಗಳಿದೆಯಾ ಇಲ್ವಾ? ಸಂಬಂಧಗಳಲ್ಲಿ ಎಷ್ಟು ಸಮಸ್ಯೆಗಳಿವೆ? ಹಿಂದೆ ಇದ್ದಂತಹ ಅವಿಭಕ್ತ ಕುಟುಂಬಗಳು ಎಲ್ಲಿವೆ? ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲಿದೆ? ಈಗಿರೋದೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು. ಯಾಕೆ ವಿಭಜನೆ ಆಗೋಯ್ತು ಸಂಸಾರಗಳು? ಕಾರಣ ಆಲೋಚನೆಗಳನ್ನ ಆಧರಿಸಿ ನಾವು ಕೆಲಸ ಕಾರ್ಯಗಳನ್ನ ಮಾಡುವಾಗ ವಿಭಜನೆ ಖಂಡಿತ ಕಂಡು ಬರುತ್ತೆ. ಒಬ್ರಿಗೊಬ್ರು ಹೊಂದಾಣಿಕೆ ಆಗಲ್ಲ, ಆಗ ಸಂಸಾರಗಳು ಸಹ ಹೊಡೆದು ಬೀಳುತ್ತೆ, ಒಡೆದು ಹೋಗ್ತವೆ. ಹಾಗಾಗಿ ನಮ್ಮ ಜೀವನದ ಗುಣಮಟ್ಟವನ್ನು ನಾವು ಬಹಳ ಕ್ಷುಲ್ಲಕವನ್ನಾಗಿ, ಕ್ಷುಲ್ಲಕ ಅಂದ್ರೆ ಬಹಳ ಕೆಳಮಟ್ಟಕ್ಕೆ ತಗೊಂಡ್ಬಂದ್ಬಿಟ್ಟಿದ್ದೇವೆ ಜೀವನದ ಗುಣಮಟ್ಟವನ್ನ. ಹಾಗಾದ್ರೆ ಯೋಚನೆಗಳಿಂದ ಮುಕ್ತರಾಗಲು ಸಾಧ್ಯವೇ? ಅಂದರೆ ಇಲ್ಲಿಗೆ, ಅಂದರೆ ಈ ಸ್ಥಳಕ್ಕೆ ನಾನು ಬರಬೇಕೆಂದ್ರೆ ನಾನು ಯೋಚನೆ ಮಾಡ್ಬೇಕಲ್ವಾ? ಇದೆಲ್ಲ ಪ್ರಶ್ನೆಗಳೇ. ಅವ್ರು ಯಾವ್ದಕ್ಕೂ ನಿಮ್ಗೆ ಉತ್ತರ ಕೊಡಲ್ಲ, ನೀವೇ ಹುಡುಕ್ಬೇಕು ಅಂತಾರೆ. ನಿಮ್ ಜೊತೆ ಅವರು ಬರ್ತಾರೆ, ಒಂದಷ್ಟು ವಿಷಯಗಳನ್ನ ಪಡಿಸ್ತಾರೆ ಅಷ್ಟೇ. ಹಾಗಾದ್ರೆ ಯೋಚನೆಗಳಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆಗಳೇ ಇಲ್ಲ ಅಂದ್ರೆ ಈ ಸ್ಥಳಕ್ಕೆ ನಾನು ಬರಬೇಕಂದ್ರೆ ನಾನು ಯೋಚನೆ ಮಾಡ್ಬೇಕಲ್ವೇ? ನಾನು ಅಧಿಕಾರಿಯಾಗಿದ್ದರೆ ಅಧಿಕಾರಶಾಹಿಯ ವಿಧಾನದಲ್ಲೇ ಯೋಚಿಸುತ್ತೇನೆ ಅಲ್ಲವೇ? ನಾನೊಬ್ಬ ಆಫೀಸರ್ ಆಗಿದ್ರೆ, ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ, ನಾನು ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸ್ ಅಲ್ಲೇ ನಾನು ಆಲೋಚನೆ ಮಾಡ್ತೀನಲ್ವಾ? ನಾನು ಕಾರ್ಖಾನೆಗೆ ಹೋಗಿ ಕೆಲಸ ಮಾಡಬೇಕು, ಸ್ಕ್ರೂ ಅನ್ನ ತಿರುಗಿಸ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿದ ಜ್ಞಾನ ಇರ್ಬೇಕಲ್ವಾ? ಆ ಜ್ಞಾನ ಇದೆ ಅಂತಂದ್ರೆ ಅದು ಯೋಚನೆಯಾಗಿ ಹೊರಬರ್ಬೇಕಲ್ವಾ? ಯೋಚನೆ ಬಂದಾದ್ಮೇಲೆ ಅದು ಕಾರ್ಯಗತಗೊಳಿಸಬೇಕಲ್ವಾ? ನನ್ನ ಬಗ್ಗೆ ನನಗೆ ಜ್ಞಾನ ಏಕಿರ್ಬೇಕು? ಇರ್ಲಿ, ನೋಡಿ, ಅವರು ಹೇಳ್ತಾ ಇರೋ ಈ ವಿಷಯ ಸ್ಪಷ್ಟವಾಗಿ ಅವ್ರು ನಿಮ್ಗೆ ಉತ್ತರ ಕೊಡಲ್ಲ. ಇದಕ್ಕೆಲ್ಲ ಯೋಚನೆ ಬೇಕು. ನಾನು ಡಾಕ್ಟ್ರು, ನಾನು ಓದಿರೋದನ್ನ ನಾನು ಜ್ಞಾಪಕ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ, ನಾನು ಪೇಷಂಟ್ ಬಂದಾಗ ನಾನು ಆ ಪೇಷಂಟ್ಗೆ ಯಾವ ರೋಗ ಇದೆ, ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಏನ್ ಮಾಡ್ಬೇಕು ಅನ್ನೋದು ನನಗೆ ಜ್ಞಾಪಕನೇ ಇಲ್ಲ ಅಂತಂದ್ರೆ ನಾನು ಹೆಂಗ್ ಕೆಲಸ ಮಾಡ್ಲಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯೋಚನೆಗಳಿಗೆ ಸ್ಥಾನ ಇದೆ. ಯೋಚನೆಗಳೇ ಮಾಡದೆ ಜೀವನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆಗಳು ಬೇಕು. ಆದ್ರೆ ಆ ಯೋಚನೆಗಳನ್ನ ಎಷ್ಟರ ಮಟ್ಟಿಗೆ ಅವುಗಳಿಗೆ ಸ್ಥಾನ ಕೊಡ್ಬೇಕು ನಾವು, ಅದು ಮುಖ್ಯವಾದಂತ ಪ್ರಶ್ನೆ. ಅದನ್ನ ಅವ್ರು ಹೇಳಲ್ಲ, ಅವ್ರ ಉಪನ್ಯಾಸದಲ್ಲಿ ಎಲ್ಲೂ ಹೇಳಲ್ಲ. ಆದ್ರೆ ಒಂದ್ ಪ್ರಶ್ನೆ ಕೇಳ್ತಾರೆ, ಯೋಚನೆಗಳಿಗೆ ಸ್ಥಾನವಿದೆಯೇ? ಎಷ್ಟು ಸ್ಥಾನ ಕೊಡಬೇಕು? ಓಕೆ, ಈ ಯೋಚನೆಗಳು ಬೇಕು, ಆದ್ರೆ ಆ ಯೋಚನೆಗಳಿಗೆ ಒಂದು ಮಿತಿಯನ್ನ ನಾವು ಇಟ್ಕೋಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ ಮೆದುಳಿನಲ್ಲಿ ಯೋಚನೆಗಳೇ ಹರಿತಾ ಇದೆ ಅಂದ್ರೆ ಆ ಮನಸ್ಸು ಎಷ್ಟು ಉಗ್ರವಾಗಿರುತ್ತೆ ಗಮನಿಸಿ ನೋಡಿ, ಎಷ್ಟು ವ್ಯಗ್ರವಾಗಿರುತ್ತೆ. ವ್ಯಗ್ರ ಮನಸ್ಸು, ಹಲವು ಕಾಲ ನಾವು ಅದಕ್ಕೆ ರೆಸ್ಟ್ ಕೊಡ್ಬೇಕಲ್ವಾ? ಶಾಂತಿಯಿಂದ ಇರ್ಬೇಕಲ್ವ ಮನಸ್ಸು? ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಬಗ್ಗೆ ನನಗೆ ಜ್ಞಾನ ಏಕಿರಬೇಕು. ನೋಡಿ, ಇಲ್ಲಿಂದ ಮತ್ತೆ ಇನ್ನೊಂದು ಥ್ರೆಡ್, ಅನದರ್ ಥ್ರೆಡ್ ಫಾರ್ ಕಂಟೆಂಪ್ಲೇಷನ್ ತಗೋತಾ ಇದ್ದಾರೆ. ಇರ್ಲಿ, ಪ್ರಪಂಚದ ಜ್ಞಾನ ನಮಗ್ ಬೇಕು, ಏಕೆಂದ್ರೆ ಪ್ರಪಂಚದಲ್ಲಿ ಬದುಕಿರಬೇಕಾದ್ರೆ ಆ ಜ್ಞಾನ ಅಂದ್ಮೇಲೆ ಯೋಚನೆಗಳು ಬೇಕು. ಅದ್ರ ಎಷ್ಟಿರ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಈಗ, ನನ್ನ ಬಗ್ಗೆ ನನಗೆ ಜ್ಞಾನ ಏಕಿರಬೇಕು? ಉನ್ನತಾತ್ಮ, ನೀಚಾತ್ಮ ಅಂದ್ರೆ ಜೀವಾತ್ಮ, ದೇಹಾತ್ಮ ಮುಂತಾದವು, ಅವುಗಳ ಬಗ್ಗೆ ನನಗೆ ಜ್ಞಾನವೇಕಿರಬೇಕು? ನನಗೆ ನನ್ನ ಬಗ್ಗೆ ಮಾತ್ರ ಕಳವಳ ಅಲ್ಲವೇ? ನಾವು ಸೋದರ ಭಾವವನ್ನು ನಟಿಸುತ್ತೇವೆ, ನಾವು ಶಾಂತಿಯ ಬಗ್ಗೆ ಮಾತನಾಡುತ್ತೇವೆ, ಪದಗಳೊಂದಿಗೆ ಆಟವಾಡುತ್ತೇವೆ, ಆದರೆ ನಮ್ಮ ಪ್ರಜ್ಞೆ ಯಾವಾಗಲೂ ಸ್ವಕೇಂದ್ರಿತವಾಗಿರುತ್ತದೆ.
ನನ್ನ ಬಗ್ಗೆ ನನಗೆ ಜ್ಞಾನ ಯಾಕೆ ಬೇಕು? ನನ್ನಲ್ಲೊಂದು ನೀಚಾತ್ಮವಿದೆ, ಒಂದು ಉನ್ನತಾತ್ಮವಿದೆ, ಈ ಅರಿವು ನನಗೆ ಯಾಕೆ ಬೇಕು? ಇದನ್ನು ವಿವರಿಸ್ತಾ ಅವ್ರು ಹೇಳ್ತಾರೆ, ನೋಡಿ, ನಾವು ಯಾವುದೇ ಸೋದರ ಭಾವವನ್ನ ಪ್ರಕಟಿಸಿದ್ರು ಅದೊಂದು ರೀತಿಯ ನಾಟಕ ಆಡ್ತಾ ಇರ್ತೇವೆ ಅಷ್ಟೇ. ನಾವು ನಿಜ ಹೇಳ್ಬೇಕಂದ್ರೆ ಪದಗಳೊಂದಿಗೆ ನಾವು ಆಟ ಆಡ್ತಾ ಇರ್ತೇವೆ, ಆದ್ರೆ ನಮ್ಮ ಪ್ರಜ್ಞೆ ಯಾವಾಗಲೂ ಸೆಲ್ಫಿಶ್ ಆಗಿರುತ್ತೆ, ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ. ಯಾಕೆ ಬೇಕು ಅದು ವಿಷಯ ಅಂತಂದ್ರೆ, ನನ್ನ ಉದ್ಧಾರಕ್ಕೆ ಅದನ್ನ ಬಳಸ್ಕೋಬೇಕು. ಉನ್ನತಾತ್ಮ ಅಂದ್ರೆ ಏನು, ನೀಚಾತ್ಮ ಅಂದ್ರೆ ಏನು, ನೀಚಾತ್ಮದ ಮೇಲೆ ಉನ್ನತಾತ್ಮದು ಹೇಗೆ ಸ್ವಾಧೀನವನ್ನು ಹೊಂದಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದು ಏನಕ್ಕೆ ಅಂತಂದ್ರೆ, ನನಗ ಆ ವಿಷಯ ಬೇಕು, ಅದರಿಂದ ನಾನು ಉದ್ಧಾರ ಆಗ್ಬೇಕು. ಅಂದ್ರೆ ಸ್ವಕೇಂದ್ರಿತ. ಇದರಿಂದ ನನಗೇನಿದೆ ಲಾಭ? ವಾಟ್ ಈಸ್ ದೇರ್ ಇನ್ ಇಟ್ ಫಾರ್ ಮೀ ಅನ್ನೋ ಕ್ವೆಶ್ಚನ್ ನಾನು ಕೇಳ್ತಾ ಇರ್ತೀನಿ. ಈಗ ಈ ಉಪನ್ಯಾಸವನ್ನ ಕೇಳೋವಾಗ್ಲೂ ನಾವೇನ್ ಅನ್ಕೊಂಡ್ ಬರ್ತೀವಿ, ಏನೋ ವಿಷಯ ಹೇಳ್ತಾರಪ್ಪ, ವಿಚಾರ ಹೇಳ್ತಾರೆ, ಜಿಜ್ಞಾಸೆ ನಡೆಯುತ್ತೆ, ಅದರಿಂದ ನನ್ನ ಜ್ಞಾನ ಹೆಚ್ಚಾಗತ್ತೆ, ನನ್ನ ಬುದ್ಧಿ ಹೆಚ್ಚಾಗತ್ತೆ, ನಾನು ಏನೋ ತಿಳ್ಕೋಬಹುದು, ಅದರಿಂದ ನಾನು ನನ್ನ ಸಮಸ್ಯೆಗೆ ಪರಿಹಾರವನ್ನ ಕಾಣಬಹುದು. ಅದರ ಹಿಂದೇನೂ ಸೆಲ್ಫಿಶ್ನೆಸ್ ಇದೆ. ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ಸ್ವಕೇಂದ್ರಿತ ಮನಸ್ಸಿನಿಂದ ಅದು ಅವಶ್ಯಕವಾಗಿ ಆಳ ಸ್ವಾರ್ಥವೇ ಆಗಿದೆ. ಅಲ್ಲಿಂದ ಏನಾದರೂ ಬದಲಾವಣೆ ಜರುಗಲು ಸಾಧ್ಯವೇ? ಈ ಸ್ವಕೇಂದ್ರಿತ ಸ್ವಾರ್ಥಪೂರಿತ ಮನಸ್ಸಿನಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ನಡೀಲಿಕ್ಕೆ ಸಾಧ್ಯ ಇದೆಯಾ? ಸ್ವಕೇಂದ್ರಿತ ಮನಸ್ಸು ಇನ್ನಷ್ಟು ಮತ್ತಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಹೊರತು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ನಾವು ನೋಡುವಂತಹ ಬಹಳಷ್ಟು ಜನ, ನಾವೆಲ್ಲ ಒಂದು ಹಂತದಲ್ಲಿ ಸ್ವಾರ್ಥಿಗಳೇ. ಹಾಗಾದ್ರೆ ಈ ಸ್ವಾರ್ಥಪೂರಿತ ಮನಸ್ಸು ಜೀವನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಜೀವನವನ್ನ ನಾನು ಅಂತ ಸ್ವಾರ್ಥಪೂರಿತ ಮನಸ್ಸಿನಿಂದ ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪೂರ್ಣ ನಿಸ್ವಾರ್ಥಿಗಳಾಗಿರಲು ಸಾಧ್ಯವೇ? ಈಗ ಮತ್ತೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಮೊದ್ಲೇನ್ ಕೇಳಿದ್ರು, ಯೋಚನೆಯೇ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಯೋಚನೆಗೆ ನಮ್ಮ ಜೀವನದಲ್ಲಿ ಸ್ಥಾನ ಇದೆಯಾ? ನಂತರ ಏನ್ ಕೇಳ್ತಿದ್ದಾರೆ, ನಾವು ಪೂರ್ಣ ನಿಸ್ವಾರ್ಥಿಗಳಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಪೂರ್ಣ ನಿಸ್ವಾರ್ಥಿಗಳಾಗಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ನಾವು ಪರಿಶೋಧಿಸಬೇಕು. ಸ್ವಯಂ ಅಂದರೆ ಏನು? ಸ್ವಯಂ ಅಂದ್ರೆ ಏನು? ನಿಮ್ಮ ಹೆಸರು, ನಿಮ್ಮ ವೃತ್ತಿ, ಅವುಗಳನ್ನೆಲ್ಲ ಬಿಟ್ಟರೆ ನೀವು ಯಾರು? ನೀವು ಯಾರು? ನಿಮ್ಮ ಹೆಸರು, ವೃತ್ತಿ, ನಿಮ್ಮ ಸಮಾಜ, ಈ ಎಲ್ಲ ಲಕ್ಷಣಗಳನ್ನ ಬದಿಗಿಟ್ಟು ಹೇಳಿ, ನೀವು ಯಾರು? ಗೀತೆ ಹಾಗೆ ಹೇಳಿದೆ, ಉಪನಿಷತ್ತುಗಳು ಹೀಗೆ ಹೇಳಿದೆ ಎಂದು ಉತ್ತರಿಸಬೇಡಿ. ಇದೆಲ್ಲ ಪುನರಾವರ್ತನೆಗಳು. ವಾಸ್ತವವಾಗಿ ನೀವು ಯಾರು? ಈ ಪ್ರಶ್ನೆಯನ್ನು ಮೊದಲ ಬಾರಿ ನಿಮಗೆ ಹಾಕಲಾಗಿದೆಯೇ, ಅಥವಾ ಈ ಪ್ರಶ್ನೆ ನಿಮಗೆ ಪರಿಚಿತವೇ? ಹೇಳಿ, ನೀವು ಯಾರು? ನೋಡಿ, ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಈಗ ನಮ್ಮನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋದ್ರು. ಯಾವುದದು? ಸ್ವಯಂನ ಕಡೆಗೆ ನಮ್ಮ ಪ್ರಜ್ಞೆಯನ್ನ ತಿರುಗಿಸ್ತಾ ಇದ್ದಾರೆ. ಸ್ವಯಂನ ಕಡೆಗೆ ನಮ್ಮ ಪ್ರಜ್ಞೆಯನ್ನ ತಿರುಗಿಸ್ತಾ ಇದ್ದಾರೆ. ನಾನು ಯಾರು ಅನ್ನೋ ಪ್ರಶ್ನೆಯನ್ನ ನಮ್ಮ ಮುಂದೆ ಹಾಕ್ತಾ ಇದ್ದಾರೆ ಅವರು. ನಾವು ಕೇಳ್ಕೋಬೇಕಾಗಿರೋ ಪ್ರಶ್ನೆ ಇದು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನೀವು ಯಾರು? ನೀವು ನಿಮ್ಮ ಹೆಸರ, ನಿಮ್ಮ ವೃತ್ತಿಯ, ನಿಮ್ಮ ನಂಬಿಕೆಯ, ನಿಮ್ಮ ವಿಶ್ವಾಸವ, ನಿಮ್ಮ ಮತವ, ನಿಮ್ಮ ದೇವರ, ನಿಮ್ಮ ಕೋಪವ, ನಿಮ್ಮ ಭಯವ, ನಿಮ್ಮ ಆತಂಕವ, ನಿಮ್ಮ ದುಗುಡವ, ನೀವು ಯಾರು? ನನ್ನ ಹೆಸರಂತೂ ಅಲ್ಲ, ನನ್ನ ವೃತ್ತಿಯಂತೂ ಅಲ್ಲ. ಹಾಗಾದ್ರೆ ನಾನು ಯಾರು? ಇದು ಶಂಕರಾಚಾರ್ಯರು ಹೇಳಿದ ನೇತಿ ಮಾರ್ಗ. ನಾನು ಹಲವಾರು ವಿಷಯ ವಿಚಾರಗಳ ಜೊತೆ ನನ್ನನ್ನು ಗುರುತಿಸ್ಕೊಂಡು ಬಿಟ್ಟಿದ್ದೀನಿ. ನನ್ನ ಹೆಸರು ನನಗೊಂದು ಗುರುತು. ನಾನೊಬ್ಬ ವೃತ್ತಿಯಲ್ಲಿ ವೈದ್ಯ, ಅದು ನನಗೊಂದು ಗುರುತು. ನಾನೊಬ್ಬ ಸೀನಿಯರ್ ಸಿಟಿಸನ್, ಅದೊಂದು ಗುರುತು. ನಾನು ಗಂಡಸು, ಅದೊಂದು ಗುರುತು. ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀನಿ, ಅದೊಂದು ಗುರುತು. ನೋಡಿ, ಈ ಈ ಈ ನನ್ನನ್ನ ನಾನು, ಯಾರು ಅಂತ ಹೇಳ್ಕೊಳ್ಳಿಕ್ಕೆ ಎಷ್ಟು ರೀತಿ ನನ್ನನ್ನು ನಾನು ಗುರುತಿಸ್ಕೋಬೇಕು.
ಸ್ವಯಂ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಗುರುತುಗಳು ಬೇಕಾಗಿದೆ. ಈ ಗುರುತಿಸುವಿಕೆ ಅನ್ನೋದನ್ನ ನಾವು ಮೀರಿ ಬೆಳಿಬೇಕಾಗತ್ತೆ. ನಾನು ಇದ್ಯಾವುದೂ ಅಲ್ಲ, ನಾನು ನನ್ನ ಹೆಸರು ಅಲ್ಲ, ಏನೋ ತಾತ್ಕಾಲಿಕವಾಗಿ ಈ ಜನ್ಮದಲ್ಲಿ ನನಗೆ ನಮ್ಮ ತಂದೆ ತಾಯಿ ಈ ಹೆಸರು ಇಟ್ರು, ನನ್ನನ್ನು ಎಲ್ರು ಆ ಹೆಸರಿಂದ ಕರೀತಿದ್ದಾರೆ. ನನಗೆ ಈ ಹೆಸರು ಹಿಡ್ದೆ ಮತ್ತೊಂದು ಹೆಸರು ಇಟ್ಟಿದ್ದಿದ್ರೆ ಜನ ಎಲ್ಲ ನನ್ನನ್ನು ಆ ಹೆಸರಿಂದ ಕರೀತಿದ್ರು. ಹಾಗಾದ್ರೆ ನನ್ನ ಹೆಸರ? ನಾನು ನನ್ನ ಸ್ವಯಂ ಅನ್ನೋದು ಹೆಸರಲ್ಲ, ವೃತ್ತಿ. ಏನೋ ನಾ ಮಾಡಿದ ಒಂದು ಪುಣ್ಯ ಫಲ ಅಂತ ಹೇಳ್ಬೋದು. ಈ ಜನ್ಮದಲ್ಲಿ ನಾನೊಬ್ಬ ವೈದ್ಯನಾಗಿದ್ದೇನೆ, ದಂತ ವೈದ್ಯನಾಗಿದ್ದೇನೆ, ಇರ್ಲಿ. ಈಗ ಇದು ನನ್ನ ವೃತ್ತಿ, ನಾನು ಮಾಡೋ ವೃತ್ತಿನೇ ಹೊರತು ಅದು ನಾನಲ್ಲ. ನನ್ನನ್ನ ನಾನು ಅದರಿಂದ ಗುರುತಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಾನು ಹುಟ್ಟಿದಾಗ ದಂತ ವೈದ್ಯನಾಗಿರ್ಲಿಲ್ಲ, ಬೆಳೆದಾಗ ದಂತ ವೈದ್ಯನಾಗಿರ್ಲಿಲ್ಲ. ಯಾವುದೋ ಒಂದು ಹಂತದಲ್ಲಿ ಅದು ಆ ಒಂದು ವೃತ್ತಿಯನ್ನ ನಾನು ಅನುಸರಿಸಿದೆ, ಅದಕ್ಕೆ ಬೇಕಾದ ವಿದ್ಯಾಭ್ಯಾಸ ಶಿಕ್ಷಣವನ್ನ ಪಡೆದೆ. ಹಾಗಾದ್ರೆ ಅದು ನಾನಲ್ಲ. ಹಾಗಾದ್ರೆ ನಾನು ಯಾರು? ಈ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದರ ಮುಂದಿನ ವಿವರಣೆಯನ್ನ ಮುಂದಿನ ಒಂದು ಉಪನ್ಯಾಸದಲ್ಲಿ ತೆಗೆದುಕೊಳ್ಳೋಣ. ಕೊನೆಯಲ್ಲಿ ನಾನು ನಿಮಗೆ ಆ ಫ್ಲೋ ಚಾರ್ಟ್ ಅನ್ನ ಕೊಡ್ತೇನೆ. ಜೀವನದಲ್ಲಿ ನಾವು ಹಲವಾರು ಅನುಭವಗಳನ್ನ ಹೊಂದುತ್ತಾ ಇರ್ತೇವೆ. ಅನುಭವಗಳು ಜ್ಞಾನವಾಗುತ್ತೆ. ಜ್ಞಾನ ಸ್ಮರಣೆಯ ರೂಪದಲ್ಲಿ ಮೆದುಳಿನ ಹಿಪೋ ಕ್ಯಾಂಪಸ್ನಲ್ಲಿ ಕುಳಿತುಕೊಳ್ಳುತ್ತೆ. ಆ ಸ್ಮರಣೆಯಿಂದ ಯೋಚನೆಗಳು ಹೊರಬರ್ತವೆ. ಯೋಚನೆಗಳಿಗೆ ಪರಿಮಿತಿ ಇದೆ. ಯಾವಾಗ ಯೋಚನೆಗಳಿಗೆ, ಸ್ಮರಣೆಗೆ, ಎಲ್ಲದಕ್ಕೂ ಪರಿಮಿತಿ ಇದೆಯೋ ಅನುಭವಕ್ಕೆ ಪರಿಮಿತಿ ಇದೆ. ಅನುಭವದಿಂದ ಪಡೆದ ಜ್ಞಾನಕ್ಕೂ ಪರಿಮಿತಿ ಇದೆ. ಜ್ಞಾನ ಸ್ಮರಣೆಯಾಗಿ ಕುಳಿತುಕೊಳ್ಳುತ್ತಲ್ಲ, ಅದಕ್ಕೂ ಪರಿಮಿತಿ ಇದೆ. ಸ್ಮರಣೆಯಿಂದ ಯೋಚನೆ ಬರುತ್ತಲ್ಲ, ಅದಕ್ಕೂ ಪರಿಮಿತಿ ಇದೆ. ಯೋಚನೆಯಿಂದ ಕಾರ್ಯಗಳು ನಡೆಯುತ್ತವಲ್ಲ, ಕಾರ್ಯಗಳಿಗೂ ಪರಿಮಿತಿ ಇದೆ. ಹೀಗೆ ಈ ಕಾರ್ಯ ರೂಪಕ್ಕೆ ಬಂದಾಗ ಪರಿಮಿತ ರೂಪದಲ್ಲೇ ಕಾರ್ಯ ನಡೆಯುತ್ತೆ. ಯಾವಾಗ ಆ ರೀತಿ ಕಾರ್ಯ ನಡೆಯುತ್ತೋ ಅದರಿಂದ ಸಮಸ್ಯೆಗಳು ಹೆಚ್ಚು ಹೆಚ್ಚಾಗಿ ಉದ್ಭವವಾಗುತ್ತವೆ ಹೊರತು ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಥಾಟ್ ಅನ್ನೋದನ್ನ ಒಂದು ಕಡೆ ಹೇಳ್ತಾರೆ. ಥಾಟ್ ಕೆನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್ ಬಿಕಾಸ್ ಥಾಟ್ ಇಟ್ ಸೆಲ್ಫ್ ಇಸ್ ದ ಪ್ರಾಬ್ಲಮ್. Thought cannot solve any problem because thought itself is the problem. ಬಹಳ ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅದು ಜಡ್ಡು ಕೃಷ್ಣಮೂರ್ತಿಗಳದು. ಈಗ ಆ ಯೋಚನೆಗಿರೋ ಪರಿಮಿತಿಯನ್ನ, ಅದರಿಂದ ಉಂಟಾಗ್ತಾ ಇರುವಂತಹ ಅವಘಡಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿಗೆ ನಿಲ್ಸೋಣ. ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ ನನ್ನ ಅನಂತ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ಓವರ್ ಟು ಮಹದೇವಪ್ಪ ಸರ್.